ನಾವು ಪ್ರತಿ ವಾರ ಒಬ್ಬರು ವಿಶೇಷ ಅತಿಥಿಗಳನ್ನು ಕರೆದು ಅವರಲ್ಲಿರತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸತಕ್ಕಂಥ ಕೆಲಸವನ್ನು ಅಭಿಮತ ವಾಹಿನಿ ನಿರಂತರವಾಗಿ ಮಾಡ್ತಾ ಇದೆ. ಇವತ್ತು ಕೂಡ ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರು ಬಂದಿದ್ದಾರೆ. ಅವರು ರಾಮಾಯಣ, ಭಗವದ್ಗೀತೆ, ಸಂಸ್ಕೃತಿ, ಸಂಸ್ಕಾರ ಹೀಗೆ ಎಲ್ಲ ವಿಚಾರಗಳನ್ನು ಮೈಗೂಡಿಸಿದಂಥವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಮುಂದಿನ 60 ನಿಮಿಷಗಳ ಕಾಲ ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇನೆ. ನಾನು ನಿಮ್ಮ ಮಂದಾರ ರಾಜೇಶ್. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿರುವವರು ಚೇತನಾ ಶ್ರೀಕೃಷ್ಣ ಭಟ್ ಅವರು. ವಯಸ್ಸಿನಲ್ಲಿ ಕಮ್ಮಿ ಆಗಿದ್ದರೂ ಸಹ ಹಿರಿಯರು ಮಾಡತಕ್ಕಂಥ ಕೆಲಸವನ್ನು ಅಥವಾ ಹಿರಿಯರಿಗಿಂತಲೂ ಹೆಚ್ಚಾಗಿ ಇವರು ಅದನ್ನು ರಾಮಾಯಣ, ಭಗವದ್ಗೀತೆ, ಸಂಸ್ಕೃತಿ, ಸಂಸ್ಕಾರ ಹೀಗೆ ಎಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿ ಸ್ವತಃ ತಾನು ಅನುಷ್ಠಾನಗೊಳಿಸುವುದರ ಜೊತೆಗೆ ಒಂದಷ್ಟು ಜನರಿಗೆ ಕಲಿಸಿಕೊಡ್ತಕ್ಕಂಥ, ಹೇಳಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಸಾಧನೆಗೆ ಪ್ರೇರಣೆ ಏನು, ಅವರಿಂದ ಈ ಸಾಧನೆ ಹೇಗೆ ಸಾಧ್ಯ ಆಯಿತು, ಅವರ ಬಾಲ್ಯ, ಅವರ ಸಂಸಾರ ಹೀಗೆ ಎಲ್ಲ ವಿಚಾರವನ್ನು ತಮ್ಮ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಮಂದಾರ ರಾಜೇಶ್. ಬನ್ನಿ, ನಾವು ಇವತ್ತಿನ ನಮ್ಮ ಅತಿಥಿ ಚೇತನಾ ಶ್ರೀಕೃಷ್ಣ ಭಟ್ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಚೇತನಾ ಶ್ರೀಕೃಷ್ಣ ಭಟ್ ಅವರೇ, ತಾವು ರಾಮಾಯಣವನ್ನು ಅಧ್ಯಯನ ಮಾಡಿದ್ದೀರಿ, ಜೊತೆಗೆ ಭಗವದ್ಗೀತೆ ಅಧ್ಯಯನ ಮಾಡಿ ರಾಮಾಯಣ ಮತ್ತು ಭಗವದ್ಗೀತೆ ಈ ಎರಡೂ ವಿಚಾರಗಳಲ್ಲಿ ಹಲವಷ್ಟು ಜನರಿಗೆ ಹೇಳಿಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಅಮ್ಮ, ನಿಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕಾಗತ್ತಾ? ಹೇಳಿ. ಬಾಲ್ಯ ಅಂತ ಹೇಳಿದರೆ, ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ನನ್ನ ಮಾವನ ಮನೆಯಲ್ಲಿ. ಹುಟ್ಟಿದ್ದು ಬೆಳೆದದ್ದು ಎಲ್ಲ ನಾನಲ್ಲಿ, ನನ್ನ ಅಮ್ಮನ ತಾಯಿ ಮನೆ ಹತ್ರ ನಮ್ಮ ಕನ್ಯಾನ ಅಂತ ಹೇಳ್ಬೋದು, ಆನೆಕಲ್ಲಿಗಿಂತ ಆಚೆ ಬರ್ತದೆ. ಅಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದ್ದು ನಾನು, ಮಾವನ ಜೊತೆಯಲ್ಲೇ, ಗಡಿನಾಡು ಮಾವನ ಮನೆಯಲ್ಲಿ. ಗಡಿನಾಡು ಆಗ್ತದೆ, ಕರ್ನಾಟಕಕ್ಕೆ ಬರ್ತದೆ, ಆದರೂ ಅಲ್ಲಿಯೇ. ನನ್ನ ತಂದೆಯವರು ಪ್ರಭಾಕರ ಭಟ್ ಅಂತ ಹೇಳಿ, ಅಮ್ಮ ಗೀತಾ ಭಟ್ ಅಂತ ಹೇಳಿ. ಆದರೆ ನಾನು ಬೆಳೆದದ್ದೆಲ್ಲ ನನ್ನ ಮಾವನ ಜೊತೆಯಲ್ಲಿ ಗಣಪತಿ ಭಟ್ ಅಂತ. ಪೂರ್ತಿ ಪುರೋಹಿತರ ಸಂಸಾರ ನಮ್ಮದು, ಕುಟುಂಬ ಎಲ್ಲ ಪುರೋಹಿತ್ಯ. ಹೀಗೆ ಅಲ್ಲಿ ಮಾವನ ಜೊತೆಯಲ್ಲೇ ಇದ್ದವಳು ನಾನು. ಚಿಕ್ಕದಿನಿಂದ ನಮಗೆ ಈ ಭಜನೆ, ಸ್ತೋತ್ರಗಳು ಇದರಲ್ಲೆಲ್ಲ ಆಸಕ್ತಿಯನ್ನು ನಮ್ಮ ಮಾವ ಆ ಸಂಸಾರದಿಂದಲೇ, ಅಲ್ಲಿಂದಲೇ ನಾವು ಮೊದಲಿಂದಲೇ ಮೈಗೂಡಿಸಿಕೊಂಡು ಬಂದದ್ದು. ಹಾಗೆ ಅಲ್ಲಿಂದ ಶುರುವಾದಂತಹ ಅವರ ಜೊತೆಯಿಂದ ಒಡನಾಟ ಏನಿತ್ತು, ಅದುವೇ ನನ್ನಲ್ಲಿ ಇದನ್ನೆಲ್ಲ ಆ ಬಾಲ್ಯದ ದಿನಗಳಲ್ಲೇ ಒಳಗೆ ತಾನು ತುಂಬಿಸಿಕೊಂಡಿತ್ತು ಅಂತ ಹೇಳ್ಬೋದು. ಆವಾಗಲಿಂದಲೇ ಅದು ಒಂದು ವ್ಯಕ್ತಿತ್ವವಾಗಿ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇತ್ತದು. ಹಾಗೆ ಆಮೇಲೆ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಮುಗಿಸಿ ಇನ್ನು ಹೈಸ್ಕೂಲ್ ಮುಟ್ಟಬೇಕಾದ್ರೆ ನಾವು ಗಡಿನಾಡು ಮಂಜೇಶ್ವರಕ್ಕೆ ನನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಅಲ್ಲಿ ಬಂದೆವು. ಅಲ್ಲಿ ನಮ್ಮ 10ನೇ ತರಗತಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಮತ್ತೆ ಮುಂದಿನ ಪದವಿ ಪೂರ್ವ ಇರ್ಬೋದು, ಪದವಿ ಇದೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ಮಾಡಿದ್ದು ನಾನು. ಹಾಗೆ ಇದು ಇಷ್ಟು ನನ್ನ ವಿದ್ಯಾಭ್ಯಾಸ, ಬಾಲ್ಯ. ಇದು ವಿಶೇಷ ಅಂತ ಬಾಲ್ಯದಲ್ಲಿ ಹೇಳಿಕೊಳ್ಳುವಂಥದ್ದು ಅಂತ ಏನಿಲ್ಲ, ಎಲ್ಲರ ಥರವೇ. ಆದರೆ ನಮ್ಮ ಸಂಸಾರವೇ, ಕುಟುಂಬವೇ ಹೇಗಿತ್ತು ಅಂದರೆ, ಚಿಕ್ಕದಿನಿಂದ ನಾವು ಭಗವತ್ ಚಿಂತನೆಗಳು ಇದರಲ್ಲಿ ನಾವು ಹೆಚ್ಚೆಚ್ಚು ತೊಡಗಿಸಿಕೊಳ್ತಾ ಇದ್ದೆವು. ಮತ್ತು ನಾನು ಅಜ್ಜಿ ಮನೆಯಲ್ಲಿ ಅಲ್ಲಿ ಇದ್ದದ್ರಿಂದಾಗಿ ಅಲ್ಲಿ ಏನಂದರೆ ನಮಗೆ ಇದೇ ಯಾವಾಗಲೂ ಚೌತಿ ಇರ್ಬೋದು, ನವರಾತ್ರಿಗಳು, ಹೀಗೆ ಎಲ್ಲ ಹಬ್ಬಗಳು ಕೂಡ ಅಲ್ಲಿ ನಡೀತಾ ಇತ್ತು. ಹಾಗಾಗಿ ಈ ಒಂದು ಏನು ಈ ಹಂತಕ್ಕೆ ಇವತ್ತು ಬರಬೇಕಾದ್ರೆ ಬಾಲ್ಯದ ಅಲ್ಲಿ ನಮ್ಮ ಮಾವನವರು ಕೊಟ್ಟಂತಹ ಶಿಕ್ಷಣ ನಿಜವಾಗಿ ಅದು ಇವತ್ತು ನಮ್ಮಲ್ಲಿ ಇದ್ದದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ನನಗೆ ಅನ್ನಿಸ್ತದೆ. ಬಾಲ್ಯದ ಆ ದಿನಗಳು ಅದು ಮೂಡಿಸಿದಂತಹ ಸಂಸ್ಕಾರ ಇದೆಲ್ಲ, ಅದರಿಂದಾಗಿ ಇದೆಲ್ಲ ಸಾಧ್ಯ ಆಯಿತು ಅಂತ ತಾವು ಹೇಳ್ತೀವಿ. ಹೌದು. ಎಲ್ಲ ಒಂದು ಕಡೆ ಪುರೋಹಿತರ, ಅರ್ಚಕರ ಕುಟುಂಬದಿಂದ ಬಂದಿದ್ದೀರಿ. ಅಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಾ ಇರುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಂಸ್ಕಾರ, ಭಜನೆ ಇತ್ಯಾದಿ ನಿಮಗೆ ರಾಮಾಯಣವನ್ನು ಕಲೀಲಿಕ್ಕೆ ಪ್ರೇರೇಪಣೆ ಆಯಿತು ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ರಾಮಾಯಣವನ್ನು ಕಲೀಲಿಕ್ಕೆ ಅಂತ ಅಲ್ಲ, ಒಟ್ಟು ನನಗೆ ಈ ಧಾರ್ಮಿಕ ಚಿಂತನೆಗಳಲ್ಲಿ ಆಸಕ್ತಿ ಮೂಡಲಿಕ್ಕೆ ಕಾರಣ ನನ್ನ ಬಾಲ್ಯ ಆಗಿತ್ತು. ಹಾಗೆ ರಾಮಾಯಣ ಅದು ಹೇಗೆ ಬಂತು ಅಂತ ಹೇಳುವುದು ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇರತಕ್ಕಂಥದ್ದು,
ಇಷ್ಟೆಲ್ಲ ಧಾರ್ಮಿಕತೆ ಅಥವಾ ಧಾರ್ಮಿಕಕ್ಕೆ ಸಂಬಂಧಿಸಿದ ಹಲವಷ್ಟು ವಿಚಾರಗಳಿದೆ. ಆದರೆ ತಾವು ರಾಮಾಯಣವನ್ನು ಆಯ್ಕೆ ಮಾಡಿಕೊಳ್ತೀರಿ ಮೊದಲನೇದಾಗಿ ಅಂತ ಕೇಳಲ್ಪಟ್ಟಿದ್ದೀನಿ. ಅದು ವಾಲ್ಮೀಕಿ ರಾಮಾಯಣವನ್ನೇ ಪಡೆದುಕೊಂಡಿದ್ದೀರಿ, ಅದನ್ನು ಮುಂದುವರಿಸಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀನಿ. ಮೇಡಮ್, ರಾಮಾಯಣವನ್ನು ಅಥವಾ ವಾಲ್ಮೀಕಿ ರಾಮಾಯಣವನ್ನೇ ಆಯ್ಕೆ ಮಾಡಿಕೊಂಡ ಬಗ್ಗೆ ಯಾಕೆ ಮತ್ತು ಹೇಗೆ ಅಂತ ಅನ್ನೋದರ ಬಗ್ಗೆ ಒಂದಿಷ್ಟು ವೀಕ್ಷಕರಿಗಾಗಿ ಮಾಹಿತಿ ಬೇಕಿತ್ತು. ವಾಲ್ಮೀಕಿ ರಾಮಾಯಣವನ್ನೇ ಆರಿಸಿಕೊಂಡೆ ಯಾಕೆ ಅಂತ ಹೇಳಿದ್ರೆ, ಮೂಲವಾಗಿ ಇನ್ನೂ ಹಲವಾರು ರಾಮಾಯಣಗಳು ಬಂದಿದ್ದಾವೆ. ಆದ್ರೆ ಮೂಲ ಎಲ್ಲಾ ರಾಮಾಯಣಗಳಿಗೂ ಕೂಡ ವಾಲ್ಮೀಕಿ ರಾಮಾಯಣವೇ. ಯಾಕೆಂದ್ರೆ ವಾಲ್ಮೀಕಿಗಳು ಸ್ವತಃ ಆ ರಾಮನ ಕಥೆಯನ್ನು ತಾವು ನೋಡಿದವರು. ಅವರಿಗೆ ಬ್ರಹ್ಮದೇವರಿಂದ ಅನುಗ್ರಹ ಆಗಿ ತಾವು ಒಳಗೆ ಅದನ್ನೆಲ್ಲವನ್ನು ಅನುಭವಿಸ್ತಾ ಅವರಿಂದ ರಚನೆಯಾದದ್ದು ವಾಲ್ಮೀಕಿ ರಾಮಾಯಣ. ಇನ್ನು ಉಳಿದವರೆಲ್ಲರೂ ಬರೆದಿರಬಹುದು, ಆದರೆ ಮೂಲ ಎಲ್ಲದಕ್ಕೂ ಕೂಡ ಮೂಲ ವಾಲ್ಮೀಕಿ ರಾಮಾಯಣವೇ. ಇವತ್ತು ನಾವು ರಾಮಾಯಣದ ಕರ್ತೃ ಯಾರು ಅಂತ ಕೇಳುವಾಗ ವಾಲ್ಮೀಕಿಗಳಂತಲೇ ಹೇಳುವಂಥದ್ದು. ವಾಲ್ಮೀಕಿ ರಾಮಾಯಣದಿಂದಲೇ ಎಲ್ಲ ರಾಮಾಯಣಗಳು ಹುಟ್ಟಿಕೊಂಡದ್ದು. ಹಾಗಾಗಿ ನನಗೆ ಮೂಲ ವಾಲ್ಮೀಕಿ ರಾಮಾಯಣವನ್ನೇ ಓದಬೇಕು, ಅದನ್ನೇ ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದೊಂದು ಆಶೆ ಪ್ರಬಲವಾಗಿ ಆದದ್ದು ನನಗೆ. ಹಾಗೆ ರಾಮಾಯಣದಲ್ಲಿ ತೊಡಗಿಸಿಕೊಂಡೆ. ಅದು ಹೇಗೆ ಆ ಆಸಕ್ತಿ ಬಂತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಏನೋ ಪೂರ್ವಜನ್ಮದ ಕರ್ಮದ ಫಲ ಇರಬಹುದೋ ಏನೋ, ಅಲ್ಲಿ ಏನೋ ಆ ನಂಟಿನಿಂದ ನಾನಿದನ್ನು ಮುಟ್ಟಿದ್ದೇನೆಯೋ, ಇದರಲ್ಲಿ ನನಗೆ ಆಸಕ್ತಿ ಬಂತು ಅಂತ ಹೇಳಬೇಕಷ್ಟೇ. ನಿಜವಾಗಿಯೂ ಇದು ಒಂದು ರೀತಿ ಪವಾಡ ಅಂತ ಹೇಳ್ಬೋದು. ಯಾಕೆಂದರೆ ನನಗದು ಹೇಗೆ ಬಂತು ಅಂತ ಹೇಳುವಂಥದ್ದು ಚಿಂತನೆ ಮಾಡಿದರೆ ಇವತ್ತೂ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಅಂತೂ ಮೂಲ ವಾಲ್ಮೀಕಿ ರಾಮಾಯಣವನ್ನು ತೆಗೆದುಕೊಂಡದ್ದು ಇದೇ ಕಾರಣ. ಯಾಕೆ ಅಂದರೆ ಮೂಲವಾಗಿ ಎಲ್ಲ ರಾಮಾಯಣಕ್ಕೂ ಮೂಲ ಆಧಾರವಾಗಿರುವಂಥದ್ದು ವಾಲ್ಮೀಕಿ ರಾಮಾಯಣ. ಯಾಕೆಂದರೆ ಅದು ಕಲ್ಪನೆಯಲ್ಲ. ಅವರು ರಾಮನನ್ನು ಕಂಡವರು ವಾಲ್ಮೀಕಿಗಳು. ತಾವು ರಾಮನನ್ನು ನೋಡಿ ಬ್ರಹ್ಮದೇವರ ಅನುಗ್ರಹದಿಂದ ರಾಮಾಯಣವನ್ನು ತಾವು ಕಂಡು ರಾಮನ ಚರಿತ್ರೆಯನ್ನು ತಾವು ಬರೆದವರು. ಸ್ವತಃ ರಾಮಾಯಣದಲ್ಲಿ ಒಂದು ಪಾತ್ರವಾಗಿಯೂ ಇದ್ದವರು. ಹಾಗಾಗಿ ಆ ರಾಮಾಯಣ ವಾಲ್ಮೀಕಿ ರಾಮಾಯಣವೇ ಸೂಕ್ತ ಅಂತ ಅನಿಸಿ ಅಲ್ಲಿಂದಲೇ ನಾನು ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದು, ಆಯ್ಕೆ ಮಾಡಿದ್ದುಕೊಂಡದ್ದು ಆ ಕಾರಣಕ್ಕೆ. ಈಗ ಮುಂದುವರೆದು ಯಾವುದೇ ಒಂದು ಅಧ್ಯಯನಕ್ಕೆ ಗುರುಗಳ ಅವಶ್ಯಕತೆ ಇದೆ, ಗುರುಮುಖೇನ ಕಲಿಬೇಕು ಹೇಳುವಂಥ ಒಂದು ವಿಚಾರ ಕೂಡ ಇದೆ. ತಮ್ಮ ರಾಮಾಯಣವನ್ನು ಕಲಿಯುವಂಥ ಸಂದರ್ಭದಲ್ಲಿ ತಮ್ಮ ಗುರುಗಳು ಯಾರು ಮತ್ತು ರಾಮಾಯಣವನ್ನು ಒಟ್ಟಾರೆ ಅಧ್ಯಯನಕ್ಕಾಗಿ ತಾವು ಎಷ್ಟು ವರ್ಷಗಳನ್ನು ವಿನಿಯೋಗಿಸಿದ್ರಿ, ತಗೊಂಡ್ರಿ ಹೇಳುವಂಥದ್ದು ವೀಕ್ಷಕರಿಗೆ ವಿವರ ಕೊಡ್ಬೋದಮ್ಮ? ರಾಮಾಯಣಕ್ಕೆ ಗುರುಗಳು ಅಂತ ಹೇಳಿದರೆ ನಾನು ಇಂಥದ್ದೇ ವ್ಯಕ್ತಿ ಗುರುಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗುರು ಅಂತ ಹೇಳುವಂಥವರು ನನಗೆ ಶ್ರೀರಾಮಚಂದ್ರನೇ ಅಂತ ಹೇಳಬೇಕಷ್ಟೇ ನಾನು. ಹಾಗೆ ಇಂಥದ್ದೇ ಗುರುಗಳು ಅಂತ ರಾಮಾಯಣಕ್ಕಾಗಿ ನಾನು ಯಾರನ್ನೂ ಆಯ್ಕೆ ಮಾಡಿಕೊಂಡದ್ದು ಅಂತಿಲ್ಲ, ಯಾರ ಹತ್ರ ಹೋಗಿ ನಾನು ರಾಮಾಯಣವನ್ನು ಕಲಿತದ್ದು ಅಂತ ಇಲ್ಲ. ಆದರೆ ತುಂಬ ಉಪನ್ಯಾಸಗಳನ್ನು ಕೇಳ್ತಾ ಇದ್ದೆ. ಪ್ರೊಫೆಸರ್ KS ನಾರಾಯಣಾಚಾರ್ಯರು ಅಂತ ಇದ್ದಾರೆ. ಒಂದು ರೀತಿಯಲ್ಲಿ ಅವರು ನನಗೆ ಅದೃಶ್ಯ ಗುರುಗಳು ಅಂತ ನಾನು ಹೇಳ್ಬೋದು. ಅವರ ಅನೇಕ ಉಪನ್ಯಾಸಗಳನ್ನು ಕೇಳ್ತಾ 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 ಈ ಒಂದು ಆಸಕ್ತಿ ಇನ್ನಷ್ಟು ಬಲವಾಯಿತು. ಹಾಗಾಗಿ ರಾಮಾಯಣ ಸ್ವ ಅಧ್ಯಯನದಿಂದ 1 ವರ್ಷದ ಅವಧಿಯಲ್ಲಿ ರಾಮಾಯಣವನ್ನು ಓದ್ತಾ ಅನೇಕ ಪ್ರವಚನಗಳನ್ನು ಕೇಳ್ತಾ ಅಧ್ಯಯನ ಮಾಡ್ತಾ ಹೀಗೇ ಮುಂದುವರೆದುಕೊಂಡು ಹೋದದ್ದು ಇದು. ಇನ್ನು ಮನಸ್ಸಲ್ಲಿ ಕೆಲವೊಂದಷ್ಟು ಸಂಶಯಗಳು ನನಗೆ ಬಂದಾಗ ನಮ್ಮ ಮನೆಯವರು ಶ್ರೀಕೃಷ್ಣ ಭಟ್ ಅಂತ, ಅವರು ಪೌರೋಹಿತ್ಯ ವೃತ್ತಿಯಲ್ಲೇ ಇರುವವರು, ಅವರ ಬಳಿಯಲ್ಲಿ ಕೇಳಿಕೊಂಡು ನಾವು ಚರ್ಚೆ ಮಾಡುವುದು, ಹೀಗೆ ಇಂಥದ್ದೇ ಒಬ್ಬರು ಗುರು ಅಂತ ಹೇಳುವಂಥವರನ್ನು ಇಟ್ಟುಕೊಂಡು ನಾನು ರಾಮಾಯಣ ಅಧ್ಯಯನವನ್ನು ಮಾಡಿದ್ದಿಲ್ಲ. ನಮ್ಮಷ್ಟಕ್ಕೆ ನಾನು ಸ್ವ ಅಧ್ಯಯನ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಗುರು ಇಲ್ಲದ ಅಧ್ಯಯನ ನನ್ನದು. ಆದರೂ ಅದು ನಾನು ಶ್ರೀರಾಮಚಂದ್ರನನ್ನೇ ನನ್ನ ಗುರು ಅಂತ ಹೇಳುವಂಥ ಭಾವನೆಯಿಂದ ಇಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೇನೆ ನಾನು. ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಚೇತನಾ ಶ್ರೀಕೃಷ್ಣ ಭಟ್ ಅವರು ರಾಮಾಯಣವನ್ನು ಸಂಪೂರ್ಣ ಅಧ್ಯಯನ ಮಾಡಿದರು. ಒಂದಷ್ಟು ವರ್ಷಗಳ ಕಾಲ ಆ ಅಧ್ಯಯನಕ್ಕಾಗಿ ಮೀಸಲಿಟ್ಟರು, ಒಂದಷ್ಟು ವಿಚಾರಗಳನ್ನು ಕಲ್ತ್ಕೊಂಡ್ರು ಮತ್ತು ರಾಮಾಯಣವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದರು. ಆದರೆ ಮಾನಸ ಗುರುಗಳು ಅಥವಾ ಮನಸ್ಸಿನಲ್ಲಿ ಯಾವುದೋ ಒಬ್ಬರು ಗುರುಗಳನ್ನು ಇಟ್ಕೊಂಡ್ರೆ ವಿನಃ ಯಾರ ಗುರುವಿನ ಬಳಿಯೂ ಹೋಗಿ ಕಲ್ತಿಲ್ಲ. ಸ್ವ ಅಧ್ಯಯನದಿಂದ ಇದೆಲ್ಲ ಸಾಧ್ಯವಾಯಿತು ಹೇಳತಕ್ಕಂಥ ಅಚ್ಚರಿಯ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಕಲಿಯುವಾಗ ಗುರುಗಳಿದ್ದರೂ ಸಹ ಕಲಿಯೋಕ್ಕಾಗಲ್ಲ. ಆ ಗುರುಗಳು ಹೇಳಿಕೊಟ್ಟರು ಅದನ್ನು ಪೂರ್ಣ ಜೀರ್ಣಿಸಿಕೊಂಡು ಕಲಿಯುವುದು ಕಷ್ಟ ಸಾಧ್ಯವಾಗುವಂಥ ಇಂಥ ಸಂದರ್ಭದಲ್ಲಿ ಅದೆಷ್ಟೋ ಪ್ರವಚನಗಳನ್ನು ಕೇಳಿ, ಅದೆಷ್ಟೋ ವಿಚಾರಗಳನ್ನು ಓದಿ ಮನನ ಮಾಡಿಕೊಂಡು, ಅವರ ಮನೆಯವರ ಹತ್ರ ತಿಳ್ಕೊಂಡು,
ಈ ಒಂದು ರಾಮಾಯಣವನ್ನು ಪೂರ್ತಿ ಅಧ್ಯಯನ ಮಾಡಿದರೂ ಹೇಳತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದು ಎಲ್ರಿಗೂ ಮಾದರಿಯಾಗಬೇಕಾದ ವಿಚಾರ. ಯಾಕಂದರೆ ಆಸಕ್ತಿ ಇದ್ದರೆ, ಮನಸ್ಸಿದ್ದರೆ ಸಾಧ್ಯವಾಗುವುದಕ್ಕೆ ಯಾವುದೇ ವಿಚಾರವನ್ನು ಕಲೀಲಿಕ್ಕೆ ಸಾಧ್ಯವಿದೆ ಅನ್ನೋ ವಿಚಾರವನ್ನು ಇವತ್ತು ಚೇತನ ಶ್ರೀಕೃಷ್ಣ ಭಟ್ ಅವರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇದು ನಮ್ಮ ವೀಕ್ಷಕರಿಗೂ ಒಂದಷ್ಟು ಜನರಿಗೆ ಪ್ರೇರೇಪಣೆ ಆಗಲಿ ಹೇಳುವಂಥ ಮಾತನ್ನು ನಿರೂಪಕನಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಚೇತನ ಅವರೇ, ತಾವು ರಾಮಾಯಣದ ಜೊತೆಗೆ ಮಹಾಭಾರತವನ್ನು ಒಂದಷ್ಟು ಅಧ್ಯಯನ ಮಾಡಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ಹೌದಾ ಇದು? ಹೌದು, ಎಲ್ಲವೂ ನನ್ನ ಸ್ವ ಅಧ್ಯಯನ. ನಾನು ಇದನ್ನು ಮತ್ತೆ ಹೇಳ್ತೇನೆ, ನನ್ನ ಪುರಾಣದ ಏನು ಪ್ರವಚನ ಇರ್ಬೋದು, ಉಪನ್ಯಾಸ ಇರ್ಬೋದು, ಈ ಆಸಕ್ತಿಗೆಲ್ಲ ಯಾರನ್ನೂ ಗುರು ಅಂತ ನಾನಿಲ್ಲ ಇಟ್ಟುಕೊಂಡಿಲ್ಲ. ನಾನು ಯಾರ ಬಳಿಯೂ ಹೋಗಿಲ್ಲ, ನನಗೆ ಲಭ್ಯವೂ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ನನಗೆ ಆಸಕ್ತಿ ಇದ್ದದ್ರಿಂದ ಸ್ವಂತವಾಗಿಯೇ ನಾನು ಅಧ್ಯಯನ ಮಾಡಿಕೊಂಡೆ. ರಾಮಾಯಣವಾಗಲಿ ಮಹಾಭಾರತವಾಗಲಿ ಆ ಪುಸ್ತಕಗಳನ್ನು ತರಿಸಿ ಅದರ ಮುಖಾಂತರ ನೋಡ್ತಾ ಓದ್ತಾ ಕೆಲವೊಂದಷ್ಟು ಗಂಟೆಗಳು ಅದಕ್ಕೆ ನಾನು ಕೊಡಬೇಕಾಗ್ತದೆ. ಅಧ್ಯಯನ ಮಾಡ್ತಾ 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 ನಾನೇ ಸ್ವ ಅಧ್ಯಯನ ಮಾಡಿದ್ದು. ಮಹಾಭಾರತವು ಅದೇ ರೀತಿಯಾಗಿ ರಾಮಾಯಣ ಜೊತೆಗೆ ಉಳಿದ ಎಲ್ಲವೂ ಕೂಡ. ಈಗ ನಾನು ಮತ್ತೆ ರಾಮಾಯಣದ ವಿಚಾರಕ್ಕೆ ಬರ್ತೇನೆ. ಒಟ್ಟು ರಾಮಾಯಣದಲ್ಲಿ ಎಷ್ಟು ಸರ್ಗಗಳು ಇದಾವೆ ಅಂತ? ರಾಮಾಯಣದಲ್ಲಿ ಒಟ್ಟು 500 ಸರ್ಗಗಳು ಇದ್ದಾವೆ ರಾಮಾಯಣದಲ್ಲಿ. ಅದೇ ರೀತಿಯಾಗಿ 7 ಕಾಂಡಗಳು ರಾಮಾಯಣದಲ್ಲಿ ಇದ್ದಾವೆ. 24,000 ಶ್ಲೋಕಗಳು ರಾಮಾಯಣದಲ್ಲಿ. ಇದೆಲ್ಲವನ್ನು ತಾವು ಅಧ್ಯಯನ ಮಾಡಿದ್ರಿ? ಹೌದು ಹೌದು. ಅದರ ಒಳಗಿರುವಂಥ ಮರ್ಮ ಏನಿದೆ, ಅದರ ಒಳಗಿರುವಂಥ ವಿಚಾರ ಏನಿದೆ, ಅದೆಲ್ಲವನ್ನ ತಾವು ಮನನ ಮಾಡಿಕೊಂಡು ಅನಂತರ ತಾವು ಈಗ ಪ್ರಸ್ತುತ ರಾಮಾಯಣ ಪ್ರವಚನವನ್ನು ಕೂಡ ಕೊಡ್ತೀರಿ ಅಂತ ಕೇಳಲ್ಪಟ್ಟಿದ್ದೀವಿ. ಹೌದಾಗಿದ್ರೆ ತಾವು ಎಲ್ಲೆಲ್ಲಿ ಪ್ರವಚನ ಕೊಟ್ಟಿದ್ದೀರಿ ಅಥವಾ ಮುಂದೆ ಎಲ್ಲೆಲ್ಲಿ ಪ್ರವಚನ ಕೊಡತಕ್ಕಂಥ ಯೋಚನೆಗಳನ್ನು ಹಮ್ಮಿಕೊಂಡಿದ್ದೀರಿ ಹೇಳುವಂಥದ್ದು ವೀಕ್ಷಕರಿಗೆ ಒಂದಿಷ್ಟು ಕೊಡಿ. ರಾಮಾಯಣ ಪ್ರವಚನ ನಾನು ಆರಂಭಿಸಿದ್ದು ಯಾವಾಗ ನಮಗೆ ಜನವರಿ 24 ತಾರೀಕಿಗೆ ಇದೇ ವರ್ಷ ರಾಮನ ಪ್ರತಿಷ್ಠೆ ಯಾವಾಗ ಅಯೋಧ್ಯೆಯಲ್ಲಿ ಆಯಿತೋ ಆ ಸಂದರ್ಭದಲ್ಲಿ ಆವಾಗಲೇ ನಮ್ಮ ರಾಮಾಯಣ ಒಂದು ಅಚ್ಚರಿಯ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಪ್ರವೇಶ ಆಯಿತು. ಮೊದಲೇ ಅಭ್ಯಾಸ ಮಾಡಿಕೊಂಡಿದ್ದೆ, ಓದ್ತಾ ಇದ್ದೆ, ಆಸಕ್ತಿ ಇತ್ತು. ಆ ಸಂದರ್ಭದಲ್ಲಿ ಕೆನರಾ ಶಾಲೆಯವರು ಪ್ರಥಮವಾಗಿ ಕರೆದ್ರು. ಅಲ್ಲಿ ಕರೆದವರು ಕೆನರಾದ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿಯೂ ಕೂಡ ಬಂದು ಮಕ್ಕಳಿಗಾಗಿ ನೀವು ರಾಮಾಯಣವನ್ನು ಹೇಳಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ತರಗತಿಗಳಿಗೆ PUC ವರೆಗಿನ ಮಕ್ಕಳವರೆಗೆ ನಾವು ಹೋಗಿದ್ದೇವೆ. ಹೋಗಿ 2 ದಿನಗಳಲ್ಲಿ ಅವರಿಗೆ ಸಂಪೂರ್ಣ ರಾಮಾಯಣವನ್ನು ಬೇರೆ ಬೇರೆ ರೀತಿಯಲ್ಲಿ, ಯಾಕಂದರೆ ನಾನು ಆ ದೊಡ್ಡ ಮಕ್ಕಳಿಗೆ ಹೇಳಿದ ಅದೇ ಧಾಟಿಯಲ್ಲಿ ಆ ಪುಟ್ಟ ಮಕ್ಕಳಿಗೆ ರಾಮಾಯಣ ಹೇಳಲಿಕ್ಕಾಗೋದಿಲ್ಲ. 2 ದಿನಗಳಲ್ಲಿ ಅಷ್ಟೂ ಮಕ್ಕಳಿಗೆ ರಾಮಾಯಣದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಬೇಕು ಅಂತ ಹೇಳುವಂಥದ್ದು ಅವರ ಉದ್ದೇಶವಾಗಿತ್ತು. ಹಾಗೆ ಕೆನರಾದ ಎಲ್ಲ ಸಂಸ್ಥೆಗಳು ಉರ್ವಾದಲ್ಲಿ ಇದೆ, ಅದೇ ರೀತಿಯಾಗಿ ಡೊಂಗರಕೇರಿಯಲ್ಲಿ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿ 3-4 ವಿದ್ಯಾಸಂಸ್ಥೆಗಳು ಅವರದು ಪ್ರತ್ಯೇಕವಾಗಿರುವಂಥದ್ದು. ಕೆನರಾ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಹೋಗಿ ರಾಮಾಯಣವನ್ನು ಹೇಳಿ ಬಂದದ್ದು ಆ ಸಂದರ್ಭದಲ್ಲಿ. ಅದರ ನಂತರ ಅನೇಕ ಕಡೆಗಳಲ್ಲಿ, ಕೆಲವೊಂದು ಕಡೆ ನಮ್ಮ ದೇವಸ್ಥಾನಗಳಲ್ಲಿ ಅಲ್ಲಿ ಒಂದೆರಡು ಬಾರಿ ರಾಮಾಯಣ, ಹೀಗೆ ರಾಮಾಯಣ ಇನ್ನೂ ಹಲವಷ್ಟು ಕಡೆಯಲ್ಲಿ ಹೇಳಿ ಆಗಿಲ್ಲ. ಎಲ್ಲೆಲ್ಲಿ ನಮ್ಮವರು ನಾವು ಸೇರಿಕೊಳ್ತೇವೋ ಅಲ್ಲೆಲ್ಲ ಒಂದಷ್ಟು ರಾಮಾಯಣವನ್ನು ಹೇಳ್ತಾ ಇದ್ದೇನೆ. ಮತ್ತು ನಿತ್ಯ ನಮ್ಮ ತರಗತಿಯನ್ನು ನಡೀತಾ ಇದೆ ಅಲ್ಲಿ. ಹೇಗೆ ಉಪನ್ಯಾಸ ಅಂತ ನೇರವಾಗಿ ರಾಮಾಯಣ ಆದದ್ದು ಅಲ್ಲಿ ಕೆನರಾ ವಿದ್ಯಾಸಂಸ್ಥೆಗಳಲ್ಲಿ ಆಗಿದೆ, ಆ ರಾಮ ಪ್ರತಿಷ್ಠೆಯಾದ ಆ ಸಂದರ್ಭದಲ್ಲಿ. ಒಂದು ವಿಶೇಷವನ್ನು ಗಮನಿಸಬೇಕು ವೀಕ್ಷಕರೇ. ಸುಮಾರು 500 ವರ್ಷಗಳ ಕಾನೂನು ಹೋರಾಟದ ಬಳಿಕ ರಾಮನ ಪ್ರತಿಷ್ಠೆ ಆಯಿತು. ರಾಮನ ದೇವಸ್ಥಾನವನ್ನು ನೋಡತಕ್ಕಂಥ ಅವಕಾಶ ಜನರಿಗೆ ಸಿಕ್ತು. ಒಂದಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದಂಥ ಚೇತನ ಶ್ರೀಕೃಷ್ಣ ಭಟ್ ಅವರು ಕೂಡ ಏನು ಪ್ರತಿಷ್ಠೆ ಆಗಿದೆ, ರಾಮನ ಪ್ರತಿಷ್ಠೆ ಆಗಿದೆ, ಅದೇ ವರ್ಷದಿಂದ ತನ್ನ ರಾಮಾಯಣದ ಪ್ರವಚನವನ್ನು ಆರಂಭಿಸಿದ್ದಾರೆ. ಮೇಡಮ್, ತಮಗೆ ಶುಭವಾಗಲಿ ಅಂತ ಮಾಧ್ಯಮದ ಮುಖಾಂತರ ನಿರೂಪಕನಾಗಿ ಹೇಳ್ತಾ ಇನ್ನೊಂದು ಕೇಳಲ್ಪಟ್ಟೆ. ತಾವು ರಾಮನ ದರ್ಶನವನ್ನು ಇತ್ತೀಚೆಗೆ ಮಾಡಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀವಿ, ರಾಮನನ್ನು ನೋಡಿ ಬಂದಿದ್ದೀರಿ ಅಂತ. ಹೇಗನ್ಸಿತು? ಅಂದರೆ ಸಾಮಾನ್ಯ ಒಬ್ಬ ಮನುಷ್ಯ ರಾಮನನ್ನು ನೋಡುವುದಕ್ಕೂ ತಾವು ರಾಮನನ್ನು ಆದರ್ಶವಾಗಿಟ್ಟುಕೊಂಡು ಅಧ್ಯಯನ ಮಾಡಿ ಪ್ರವಚನವನ್ನು ಮಾಡಿ ಜನರಿಗೆ ರಾಮಾಯಣನ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡುವ ತಾವು ರಾಮನನ್ನು ನೋಡುವುದಕ್ಕೂ
ವ್ಯತ್ಯಾಸಗಳಿರ್ಬೋದು, ನನಗೆ ಗೊತ್ತಿಲ್ಲ. ಹಾಗಾಗಿ ವೀಕ್ಷಕರಿಗಾಗಿ ತಾವು ರಾಮನನ್ನು ಕಂಡಂಥದ್ದು ಮತ್ತು ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಲ್ಲಿ ಅನಿಸಿದ್ದು ಇದು ಒಂದಷ್ಟು ವೀಕ್ಷಕರಿಗಾಗಿ. ರಾಮನ ಪ್ರತಿಷ್ಠೆ ಆದ ವರ್ಷ ತಾವು 2 ಕೆಲಸವನ್ನು ಆರಂಭಿಸಿದ್ದೀರಿ. ಒಂದು ರಾಮಾಯಣ ಪ್ರವಚನ, ಎರಡನೇದು ರಾಮನನ್ನು ಅದೇ ವರ್ಷ ನೋಡಿ ಬಂದಿದ್ದೀರಿ. ಹೇಗನ್ನಿಸಿತು ಮೇಡಮ್ ರಾಮನ ದರ್ಶನ ಮತ್ತು ಆ ದಿನಗಳು? ಇದು ನಿಜವಾಗಿಯೂ ನನ್ನ ಮೇಲೆ ದೇವರ ಒಂದು ಕೃಪಾ ದೃಷ್ಟಿ ಅಂತ ಹೇಳ್ಬೋದು ಆ ರಾಮನದ್ದು. ಯಾಕಂದ್ರೆ ನಾನು ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ ನಾನು ಹೋಗಿ ಈ ಪ್ರತಿಷ್ಠೆ ಆಗಿ 6 ತಿಂಗಳ ಒಳಗೆ ರಾಮನನ್ನಲ್ಲಿ ಕರೆಸಿಕೊಳ್ತಾನೆ ಅಂತ ಹೇಳಿ. ಇದರ ಹಿಂದೆ ಎಲ್ಲವನ್ನು ವಿವರಿಸಲಿಕ್ಕೆ, ನಮ್ಮ ಅನುಭವಗಳನ್ನು ವಿವರಿಸಲಿಕ್ಕೆ ನಮ್ಮ ಭಾಷೆ ಸಾಕಾಗುವುದಿಲ್ಲ, ಸಾಮರ್ಥ್ಯ ಇಲ್ಲ ನಮ್ಮ ಭಾಷೆಗೆ. ಅಂತಹ ಒಂದು ದಿವ್ಯವಾದ ಅನುಭವ ನನಗೆ ಅಲ್ಲಿ ಆದದ್ದು. ಇದರ ಹಿಂದೆ ಏನು ಅಂದರೆ, ನಾನು ನಮ್ಮ ರಾಮಾಯಣ ತರಗತಿಯನ್ನು ಪ್ರತಿದಿನ ಈ 30-35 ಜನರಿಗೆ ಏನು ತಗೊಳ್ತಾ ಇದ್ದೇನೆ, ಆ ರಾಮಾಯಣದ ಮಹಾತ್ಮೆ ಅಂತ ನಮಗೆ ಪ್ರಾರಂಭ ಆಗ್ತದೆ. ರಾಮಾಯಣದ ಕಥೆ ಪ್ರಾರಂಭವಾಗುವುದಕ್ಕೆ ಮೊದಲು ಯಾವುದೂ ನಾವು ಒಂದು ಯೋಜನೆ ಹಾಕಿಕೊಂಡು ಮಾಡಿದ್ದಲ್ಲ. ರಾಮಾಯಣದ ಮಹಾತ್ಮೆ ಮುಗಿಸಿ ಇನ್ನೇನು ರಾಮಾಯಣದ ಬಾಲಕಾಂಡ ಆರಂಭ ಆಗಬೇಕು, ಅಲ್ಲಿಂದ ರಾಮಾಯಣ ಪೂರ್ತಿಯಾಗಿ ಆರಂಭ ಆಗುವಂಥದ್ದು. ಬಾಲಕಾಂಡದ ಪ್ರಥಮ ಸರ್ಗ ಪ್ರಾರಂಭ ನಾನು ಮಾಡಬೇಕು ಅಂತ ಆಗೋದ್ರೊಳಗೆ ನನಗೆ ರಾಮನ ಭೇಟಿ ತೀರ್ಮಾನ ಮೊದಲೇ ಆಗಿತ್ತು, ಹೋಗುವುದು ಅಯೋಧ್ಯೆಗೆ ಅಂತ. ಆದರೆ ನಾನು ಹೋಗುವ 2 ದಿನ ಹಿಂದಿನವರೆಗೂ ತರಗತಿ ಮಾಡಿದ್ದೇನೆ. ಆ 2ನೇ ದಿನ ಹಿಂದಿನ ದಿವಸಕ್ಕಾಗುವಾಗ ಅಲ್ಲಿಗೇ ಬಂದು ನಮ್ಮ ಪಾಠ ನಿಂತಿತು. ಇದು ನಾವು ಆಲೋಚನೆ ಮಾಡಿದ್ದಲ್ಲ, ಯೋಜನೆ ಹಾಕಿದ್ದು ಅಲ್ಲ, ಬಂದು ಅಲ್ಲಿಗೆ ನಿಂತಿತು. ನಾನು ರಾಮನನ್ನು ಹೋಗಿ ಭೇಟಿ ಮಾಡಿ ಬಂದ ನಂತರ ಎಲ್ಲಿಂದ ಬಾಲಕಾಂಡ ಪ್ರಥಮ ಸರ್ಗ ಪ್ರಾರಂಭ ಆಯಿತು. ಇದೆಲ್ಲ ನನ್ನ ಜೀವನದಲ್ಲಿ ರಾಮಾಯಣ ಬಂದದ್ದೇ ಅದು ರಾಮನ ದಯೆಯಿಂದ ಮಾತ್ರ ಅಂತ ನಾನು ತಿಳ್ಕೊಳ್ಳೋದು, ಇನ್ಯಾವುದೂ ಅಲ್ಲ. ಜೊತೆಗೇನು ನನ್ನ ಜೊತೆ 30 ಜನ ಇದ್ದಾರಲ್ಲ, ಅಷ್ಟೂ ಜನರ ಆ ಶ್ರದ್ಧೆ, ಇದು ನಾನು ಮಾತಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈಗ ಹೇಳಿದಾಗೆ ಆ ಅನುಭವಕ್ಕೆ ನನ್ನ ಭಾಷೆ ಸಾಕಾಗುವುದಿಲ್ಲ. ಇವರ ಎಲ್ಲರ ಒಂದು ಹಾರೈಕೆಯಲ್ಲಿ ರಾಮನೇ ಕರೆಸಿಕೊಳ್ತಿದ್ದಾನೋ ಏನೋ ನಾನು ಕಲ್ಪನೆ ಮಾಡಿರಲಿಲ್ಲ. ನಾನಂದರೆ ಊರು ಬಿಟ್ಟು ತಿರುಗಾಡಿದವಳಲ್ಲ, ತುಂಬ ಕಡಿಮೆ. ಹೋದೆವು, ಅಲ್ಲಿ ಹೋಗಿ ಭೇಟಿ, ಅಯೋಧ್ಯೆ ಆ ಪುಣ್ಯ ಭೂಮಿಯಲ್ಲಿ ಕಾಲಿಡ್ಲಿಕ್ಕೆ ಮನಸ್ಸಿಲ್ಲ. ಹೇಗೋ ಕಷ್ಟಪಟ್ಟು ಅಲ್ಲಿ ಬಸ್ಸಲ್ಲೇ ಕೂತ್ಕೊಂಡು ಮೆಲ್ಲ ಪ್ರಪ್ರಥಮ ಬಾರಿಗೆ ಆ ಅಯೋಧ್ಯೆ ಮಣ್ಣನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಪಾದವನ್ನು ಕೆಳಗಿಟ್ಟದ್ದು. ಯಾಕೆಂದರೆ ನಾವು ಪ್ರತೀಕ್ಷಣ ಆ ರಾಮಾಯಣವನ್ನು ನಾವು ಇಲ್ಲಿ 35 ಜನ ಇದ್ದೇವೆ, ನಾವು ಬದುಕುತ್ತಿದ್ದೇವೆ ರಾಮಾಯಣವನ್ನು. ನಮಗೆ ರಾಮಾಯಣ ಕೇವಲ ಒಂದು ಕಾವ್ಯವಾಗಿ ಇವತ್ತು ಉಳಿದಿಲ್ಲ. ನಮಗೆ ಇಷ್ಟೂ ಜನರಿಗೆ ನಮಗೆ ರಾಮ ಅಂತ ಹೇಳುವಂಥವನು, ನಾನಿದನ್ನು ಹೇಳಿದ ಹಾಗೆ ನನಗೆ ಹೇಳಲಿಕ್ಕೆ ಪದಗಳು ಸಿಗುವುದಿಲ್ಲ. ನರನಾಳಗಳಲ್ಲಿ ನಮಗೆ ಆ ರಾಮಾಯಣ ಅಂತ ಹೇಳುವಂಥದ್ದು ತುಂಬಿದೆ. ಇದು ನಾನು ಒಬ್ಬಳ ವಿಚಾರ ಅಲ್ಲ, ನಮ್ಮ ಗುಂಪಲ್ಲಿರುವ ಅಷ್ಟೂ ಜನರದ್ದು ಕೂಡ. ಇವರ ಬಗ್ಗೆ ಇನ್ನು ಹೇಳುವಂಥದ್ದು ಇದೆ, ವಿಚಾರ ಮಾತಾಡಿದಷ್ಟು ಈ ನಮ್ಮ ರಾಮಾಯಣದು ಮುಗಿಯುವಂಥದ್ದಲ್ಲ ಅದು. ಹೀಗೆ ಅಲ್ಲಿ ಹೋಗಿ ಬಂದದ್ದು, ಆ ಒಂದು ಸಂತೋಷ, ಆ ಒಂದು ರಾಮನನ್ನು ನೋಡಿದ್ದು, ಅಲ್ಲಿ ಮಾತಿಲ್ಲ ನನಗೆ. ಯಾವಾಗ ಅಯೋಧ್ಯೆಗೆ ನಾವು ಕಾಲಿಟ್ಟೆವೋ ಅಲ್ಲಿಂದ ಮನಸ್ಸು ನಮ್ಮದು ಮಾತು ಮೌನದೆಡೆಗೆ ಹೋಗಿದೆ. ಯಾಕೆಂದರೆ ಕೇವಲ ಅನುಸಂಧಾನ ನಮ್ಮದು ರಾಮನ ಜೊತೆಯಲ್ಲಿ ಮಾತ್ರ ಇತ್ತು. ನಾವು ನಡೆದ ದಾರಿ ಅದು ಹೇಗೆ ರಾಮನನ್ನು ಈ ರಾಮಾಯಣದೊಳಕ್ಕೆ ತಂದ, ಇದು ಯಾವುದು ನಾನು ಇಚ್ಛೆ ಪಟ್ಟದ್ದು ಅಲ್ಲ, ನಾನು ಆಲೋಚನೆ ಮಾಡಿದ್ದು ಅಲ್ಲ, ನನಗೆ ಆ ಅರ್ಹತೆಯೂ ಉಂಟಾಗಿಲ್ವ ನನಗೆ ಗೊತ್ತಿಲ್ಲ, ಅದು ಭಗವಂತನದ್ದೇ ಇಚ್ಛೆಯಾಗಿತ್ತು ಅಂತ. ಹಾಗಾಗಿ ಆ ರಾಮನನ್ನು ನೋಡಿ ಬಂದು ಧನ್ಯತಾ ಭಾವದಲ್ಲಿ ಇವತ್ತಿದ್ದೇನೆ ನಾನು. ಒಂದು ರೀತಿಯಲ್ಲಿ ಜನ್ಮ ಸಾರ್ಥಕ ಆಯಿತು ಅಂತ ಹೇಳುವಂಥ, ಅಥವಾ ಈ ಜನ್ಮದಲ್ಲಿ ನಾನು ಇನ್ನೇನೂ ಮಾಡಬೇಕಾದಿಲ್ಲ ಅಥವಾ ಇನ್ನೂ ಮಾಡಲಿಕ್ಕೆ ಹೆಚ್ಚು ಪ್ರೇರಣೆ ಹೇಳತಕ್ಕಂಥ ರೀತಿಯಲ್ಲಿ ರಾಮನ ದರ್ಶನ ಆಯಿತು ಅಂತ ತಾವು ವಿವರಿಸ್ತಾ ಇದ್ದೀರಿ. ಮತ್ತು ಬಯಸದೇ ಬಂದ ಭಾಗ್ಯ ಅಂತ ಹೇಳುವುದನ್ನು ಕೂಡ ತಾವು ಹೇಳಿದ್ದೀರಿ. ಚೇತನ್ ಅವರೇ, ತಮ್ಮಲ್ಲಿ ಸುಮಾರು 30 ಜನರಿಗಿಂತ ಹೆಚ್ಚು ರಾಮಾಯಣದ ಅಧ್ಯಯನಕ್ಕೆ ಜನರು ಬರ್ತಾರೆ ಅಂತ ತಾವು ಹೇಳಿದ್ರಿ. ಯಾವ ಪ್ರಾಯದವರೆಲ್ಲ ಬರ್ತಾರೆ ಮತ್ತು ಅವರಿಗೆಲ್ಲ ನಿತ್ಯ ತಾವು ಪಠಣವನ್ನು ಮಾಡುವಾಗ ತಾವೂ ಕಲಿತೀರಿ, ಅವರಿಗೂ ಹೇಳಿಕೊಡ್ತೀರಿ ಅಂತ ಹೇಳುವಂಥ ರೀತಿಯಲ್ಲಿ ತಾವು ಮಾತಾಡಿದಿರಿ. ಜಾಗದ ವ್ಯವಸ್ಥೆ ಹೇಗೆ ಮಾಡ್ತೀರಿ ಮತ್ತು ಅವರೆಲ್ಲ ಯಾವ ಸಮಯಕ್ಕೆ ಅವರನ್ನು ಕರಿತೀರಿ, ಒಟ್ಟು ಎಷ್ಟು ತರಗತಿಯನ್ನು ತಿಂಗಳಲ್ಲಿ ತೆಗೊಳ್ತೀರಿ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ. ಅಂದರೆ ಯಾರಾದರೂ ಚೇತನ ಶ್ರೀಕೃಷ್ಣ ಭಟ್ ಅವರನ್ನು ಹುಡುಕಿಕೊಂಡು ಬಂದು ನನಗೂ ರಾಮಾಯಣದ ಅಧ್ಯಯನ ಮಾಡಬೇಕು, ನನಗೆ ಸಹಕಾರ ಮಾಡಿ ಅಂದರೆ ತಮ್ಮ ಅಭಿಪ್ರಾಯ ಏನು ಎನ್ನುವುದರ ಬಗ್ಗೆ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡಿ.
ರಾಮಾಯಣ ತರಗತಿ ನಮ್ಮದು ಇದು ಆಫ್ಲೈನಲ್ಲಿ ಆಗುವಂಥದ್ದಲ್ಲ, ಅಂದರೆ ಮನೆಗೆ ಬಂದು ರಾಮಾಯಣ ತರಗತಿ ಅಲ್ಲ ನಮ್ಮದು, ಆನ್ಲೈನಲ್ಲಿ ಮಾಡ್ತಾ ಇದ್ದೇವೆ ನಾವು. ವಯಸ್ಸು 30 ವಯಸ್ಸಿನಿಂದ 60 ವಯಸ್ಸಿನವರೆಗೆ, 60 ಆಸುಪಾಸಲ್ಲಿರುವವರೆಲ್ಲ ಇದ್ದಾರೆ. 30 ವಯಸ್ಸಿನವರಿಂದ ಹಿಡಿದು ಅಲ್ಲಿವರೆಗೆ ಇವರೆಲ್ಲ ನಿತ್ಯ ನಾವು ಸೋಮವಾರದಿಂದ ಗುರುವಾರದ ತನಕ ಪ್ರತಿದಿನ ಅರ್ಧ ಗಂಟೆ ನಾವು ರಾಮಾಯಣವನ್ನು ಮೂಲ ವಾಲ್ಮೀಕಿ ರಾಮಾಯಣ ಸಂಜೆ 6 ಗಂಟೆಯಿಂದ 6:30ವರೆಗೆ. ಇನ್ನು ನಮಗೆ ಎಲ್ಲಿಯಾದ್ರೂ ಪಾರಾಯಣ ಉಂಟು, ಈ ಸಂದರ್ಭದಲ್ಲಿ ಸ್ವಲ್ಪ ಅವಧಿಯನ್ನು ಹೆಚ್ಚು ಮಾಡ್ತೇವೆ. ನಮಗೆ ನಮ್ಮ ಅನುಕೂಲಕ್ಕೆ ಹೊಂದಿಕೊಂಡು ನಾವು ಸ್ವಲ್ಪ ಹೆಚ್ಚು ಪಾಠ ಹೀಗೆಲ್ಲ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಹೊಂದಿಸಿಕೊಂಡು ಹೋಗ್ತಾ ಇದ್ದೇವೆ. 30-35 ಜನ ಹತ್ರ ಇದ್ದಾರೆ, ಎಲ್ಲ 6 ಗಂಟೆಯಿಂದ 6:30 ಒಳಗೆ. ಮತ್ತು ಒಂದು ವಿಚಾರ ಇಲ್ಲಿ ಹೇಳಬೇಕೇನು ಅಂತ ಹೇಳಿದ್ರೆ, ಯಾರು ಸಂಸ್ಕೃತವನ್ನು ಇದರ ಮೊದಲು ಅಭ್ಯಾಸ ಮಾಡಿದವರಲ್ಲ, ಸಂಸ್ಕೃತ ಶ್ಲೋಕವನ್ನು ಓದಿದವರಲ್ಲ, ಎಲ್ಲರಿಗೂ ಇದು ಹೊಸತ್ತು. ಆದರೆ ಅದು ಹೇಗೆ ನಮ್ಮನ್ನು ಈ ಕಾರ್ಯದಲ್ಲಿ ಭಗವಂತ ನಿಯೋಜಿಸಿದ ಅಂತ ಹೇಳುವಂಥದ್ದು ಆಶ್ಚರ್ಯ. ಈ 6 ತಿಂಗಳಾಯಿತು ನಾವು ರಾಮಾಯಣವನ್ನು ಸ್ಪರ್ಶ ಮಾಡಿ, ಆವಾಗದಿಂದ ಇಲ್ಲಿವರೆಗೆ ಮುಟ್ಟುವಾಗ ಪ್ರತಿಯೊಬ್ಬರೂ ಕೂಡ ಅಷ್ಟು ಸ್ಪಷ್ಟವಾಗಿ ಶ್ಲೋಕವನ್ನು ಹೇಳ್ತಾರೆ. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮೊದಲು ಶ್ರದ್ಧೆ ಉಂಟು. ಹಾಗೆ ಈ ರೀತಿ 6ರಿಂದ 6 ಒಂದು ಸಂಶಯವನ್ನು ನಿವಾರಣೆ ಮಾಡಬೇಕು. ತಾವು ಈ ತರಗತಿಯನ್ನು ಆರಂಭ ಮಾಡಿದ್ದು ರಾಮನ ಪ್ರತಿಷ್ಠೆ ಆದ ನಂತರ ಅಂತ ಹಾಗೆ ಹೇಳ್ತೀರೋ, ಅಥವಾ ಅದಕ್ಕಿಂತ ಮೊದಲೇ ಆರಂಭ ಮಾಡಿದ್ದೀರಾ, ಅಥವಾ ಇದು ಮೊದಲ ತರಗತಿಯ, ಅಥವಾ ಇದಕ್ಕಿಂತ ಈ ಹಿಂದೆ ಯಾವುದಾದ್ರು ತರಗತಿ ಪೂರ್ತಿಯಾಗಿತ್ತಾ? ಇದೊಂದಷ್ಟು ವಿಚಾರ ಬೇಕಿತ್ತು ಮೇಡಮ್. ಇಲ್ಲ, ರಾಮಾಯಣ ನಾನು ತರಗತಿ ಆರಂಭ ಮಾಡಿದ್ದೇ ರಾಮ ಪ್ರತಿಷ್ಠೆಯ ನಂತರ. ಅದರ ಹಿಂದೆಯೂ ಒಂದಷ್ಟು ಘಟನೆ ನಡೆದಿದೆ. ಏನು ಅಂದರೆ, ನಮಗೆ ಸಂಘನಿಕೇತನದಲ್ಲಿ ಸಂಸ್ಕೃತ ಭಾರತಿಯವರು ರಾಮ ಪ್ರತಿಷ್ಠೆಯ ಸಂದರ್ಭದಲ್ಲಿ ಪೂರ್ತಿ ಅವರು ಅಖಂಡ ರಾಮಾಯಣ ಪಾರಾಯಣವನ್ನು 3 ದಿನ ಮಾಡಿದ್ರು. ಅಖಂಡ ರಾಮಾಯಣ ಪಾರಾಯಣ ಎಲ್ಲಿಯೂ ಅಲ್ಲಿ ವಿರಾಮ ಅಂತ ಹೇಳುವಂಥದ್ದಿಲ್ಲ. ಪೂರ್ತಿ 24,000 ಶ್ಲೋಕಗಳ ಪಾರಾಯಣ, 1,000 ಶ್ಲೋಕಗಳನ್ನು ಒಂದೊಂದು ಗುಂಪಿಗೆ ಕೊಡ್ತಾ ಬಂದ್ರವರು. ಹಾಗೆ ಕೊಡಬೇಕಾದ್ರೆ ನಂದೊಂದು ಭಗವದ್ಗೀತೆ ತರಗತಿ ನಡೀತಾ ಇತ್ತು. ನನ್ನನ್ನು ಸಂಸ್ಕೃತ ಭಾರತಿಯವರು ಸಂಪರ್ಕ ಮಾಡಿದ್ರು, ನೀವು ಸುಂದರಕಾಂಡ ಪಾರಾಯಣವನ್ನು ಮಾಡಬಹುದಾ ಅಂತ. ಅದು ನನ್ನ ಭಾಗ್ಯ. ಹಾಗೆ ಸುಂದರಕಾಂಡ ಪಾರಾಯಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ನನ್ನ ಗುಂಪಿನವರನ್ನೆಲ್ಲ ಸಂಪರ್ಕ ಮಾಡಿ ಅವರಿಗೆ ಸುಂದರಕಾಂಡ ಒಂದು ಪಾಠ, ಈ ಸಂಪೂರ್ಣ ರಾಮಾಯಣ ಏನು ಅಲ್ಲಿ ಪಾರಾಯಣ ಆಗ್ತಾ ಇತ್ತಲ್ವಾ, ಆ ಪಾರಾಯಣಕ್ಕಾಗೋಗಿ ಇವರನ್ನೆಲ್ಲ ಸಿದ್ಧಪಡಿಸಿ ಅವರು ಶ್ರಮ ಹಾಕಿದ್ರು. ಅದು ನಮ್ಮ ಪ್ರಪ್ರಥಮವಾಗಿ ನಾವಲ್ಲಿ ಹೋಗ್ಲಿಕ್ಕೆ, ನಾವು ರಾಮಾಯಣ ಪ್ರೇರಣೆ ಆಯಿತು. ಆ ನಂತರದಲ್ಲಿ ತಾವು ಈ ಒಂದು ತರಗತಿಯ ಆರಂಭವನ್ನು ಮಾಡಿದ್ರಿ. ಆನ್ಲೈನ್ ಕ್ಲಾಸ್ ನಡೀತಾ ಇರ್ತದೆ, ಮನೆಯಲ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲ, ಆನ್ಲೈನ್ ಕ್ಲಾಸ್ ನಡೀತಾ ಇರ್ತದೆ. ಈಗ ಒಟ್ಟು ರಾಮಾಯಣವನ್ನು ಕಲೀಲಿಕ್ಕೆ ಸಾಮಾನ್ಯ ಎಷ್ಟು ಅವಧಿ? ತಾವು ದಿವಸಕ್ಕೆ ಸೋಮವಾರದಿಂದ ಗುರುವಾರದವರೆಗೆ ಅರ್ಧ ಗಂಟೆಗಳ ಕಾಲ ಕ್ಲಾಸನ್ನು ತಗೊಳ್ತೀರಿ, ತರಗತಿಯನ್ನು ನೀಡ್ತೀರಿ ಅಂತ ಹೇಳಿದ್ದೀರಿ. ಹಾಗಾದರೆ ಒಂದು ರಾಮಾಯಣವನ್ನು ಪೂರ್ತಿ ಮಾಡಬೇಕಾದ್ರೆ ಸಾಮಾನ್ಯ ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ಎಂಬ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಬಹುದಮ್ಮ? ರಾಮಾಯಣ ಪೂರ್ತಿ ಮಾಡಲಿಕ್ಕೆ ನನ್ನ ಆಲೋಚನೆ ಒಂದು ಕಡಿಮೆಯಲ್ಲಿ 3 ವರ್ಷ ಆದರೂ ಹೋಗಬಹುದು ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ನಾವು ಓದ್ತಾ ಹೋಗುವುದಲ್ಲ, ನಾವಲ್ಲಿ ತುಂಬ ತಿದ್ದುಪಡಿ ಏನಾದರೂ ಇದ್ದಾಗ ಅದನ್ನು ತಿದ್ದುಪಡಿ ಮಾಡ್ತೇವೆ. ಯಾಕಂದರೆ ನಾವು ಓದಿ ಮುಗಿಸಿದ್ದೇವೆ ಅಂತ ಆದರೆ ಸಾಲದು, ಅದು ಸಮರ್ಪಕವಾಗಿ ಆಗಬೇಕು. ನಾವು ಶ್ಲೋಕ ಓದುವಲ್ಲಿ ತಪ್ಪುಗಳಿರಬಾರ್ದು. ಹಾಗೆ ಪಾಠ ನಡೀತಾ ಹೋಗುವಾಗ ನಮ್ಮದು ತಿದ್ದುಪಡಿ ಆಗ್ತದೆ. ಜೊತೆಗೆ ಕಥೆಗಳನ್ನು ಹೇಳುವಂಥದ್ದು, ರಾಮಾಯಣದ ಉಪಕಥೆಗಳು, ರಾಮಾಯಣದಲ್ಲಿ ಇರುವಂಥ ನಿಮಗೆ ಅದರ ಅನುವಾದ ಮಾತ್ರ ಓದಿದ್ರೆ ರಾಮಾಯಣ ಪೂರ್ತಿ ಅರ್ಥ ಆಗುವುದಿಲ್ಲ. ರಾಮಾಯಣದ ವ್ಯಾಖ್ಯಾನಗಳನ್ನು ಓದಿಕೊಂಡು ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಅಲ್ಲಿ ಹೇಳುವಂಥದ್ದು, ಇದೆಲ್ಲ ಆಗುವಾಗ 3 ವರ್ಷ ಅಥವಾ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚೇ ಬೇಕಾದೀತು. ಶೀಘ್ರದಲ್ಲಿ ಮುಗಿಯುವಂಥದ್ದಲ್ಲ, ಅದು ಅಷ್ಟು ಸಮಯ ಬೇಕು ರಾಮಾಯಣಕ್ಕೆ. ಇದೆಲ್ಲವನ್ನ ತಾವು ತಮ್ಮ ತರಗತಿಗೆ ಕಲೀಲಿಕ್ಕೆ ಅಂತ ಯಾರು ಬರ್ತಾರೆ ಅವರಿಗೆ ಮೊದಲಾಗಿ ಸಾಮಾನ್ಯವಾಗಿ ತಿಳಿಸಿರ್ತೀರಿ ಅಲ್ವಾ ಅಮ್ಮ? ಹೌದು, ಮೊದಲನೇದಾಗಿ ತಿಳಿಸಿದ್ದೇವೆ ನಾವು ಇದನ್ನೆಲ್ಲವನ್ನು ಕೂಡ. ಪ್ರಿಯ ವೀಕ್ಷಕರೇ, ಒಂದು ವಿಚಾರವನ್ನು ಗಮನಿಸಿ. ಸೋಮವಾರದಿಂದ ಗುರುವಾರದವರೆಗೆ ಚೇತನಾ ಶ್ರೀಕೃಷ್ಣ ಭಟ್ರು ಆನ್ಲೈನ್ ಕ್ಲಾಸನ್ನು, ರಾಮಾಯಣ ತರಗತಿಯನ್ನು ಹೇಳಿಕೊಡ್ತಾರೆ. ಅವರು ಆನ್ಲೈನ್ನಲ್ಲಿ ಹೇಳಿಕೊಡೋದ್ರಿಂದ ತಮಗೇನಾದರೂ, ಚೇತನ ಅವರೇ ತಮ್ಮ ಹತ್ರ ಮೊದಲೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಯಾರಾದರೂ ತಮ್ಮನ್ನು ಸಂಪರ್ಕ ಮಾಡಿ ನನಗೆ ರಾಮಾಯಣದ ಅಧ್ಯಯನ ಬೇಕು, ನನಗೆ ಹೇಳಿಕೊಡಿ ಅಂತ ಹೇಳಿದರೆ ತಮ್ಮ ಅಭಿಪ್ರಾಯ ಏನು?
ಖಂಡಿತವಾಗಿ ಯಾರು ಬಂದರೂ ಕೂಡ ಅಲ್ಲಿ ಅವಕಾಶ ಉಂಟು, ಕಲಿಬಹುದು. ಮತ್ತು ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ನಾವು ಯಾವುದಕ್ಕೂ ಕೂಡ ಫೀಸ್ ಅಂತ ತಗೊಳ್ತಿಲ್ಲ. ನನ್ನ ಭಗವದ್ಗೀತೆ ಎಲ್ಲವೂ ಉಚಿತ. ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಇದೆಲ್ಲವೂ ಕೂಡ ಉಚಿತ. ಯಾರಾದರೂ ಬಂದು ಯಾರು ಬೇಕಾದರೂ ಕಲಿಬಹುದು. ವಯಸ್ಸಿನ ನಿರ್ಬಂಧ ಇಲ್ಲ. ಗಂಡಸರು ಬೇಕು, ಹೆಂಗಸರು, ಮಕ್ಕಳು, ಹೀಗೆ ಯಾವುದೂ ಇಲ್ಲ. ಯಾರು ಬೇಕಾದರೂ ಬಂದು ಕಲಿತುಕೊಳ್ಬಹುದು. ಓಕೆ. ಪ್ರಿಯ ವೀಕ್ಷಕರೇ, ಉಚಿತವಾಗಿ ರಾಮಾಯಣ ಮತ್ತು ಭಗವದ್ಗೀತೆ ಈ ಎರಡೂ ತರಗತಿಯನ್ನು ಚೇತನ ಶ್ರೀಕೃಷ್ಣ ಭಟ್ರು ಆನ್ಲೈನ್ ಮುಖಾಂತರ ಕೊಡ್ತಾರೆ. ತಮಗೇನಾದ್ರು ಆಸಕ್ತಿ ಇದ್ದರೆ ತಾವು ಖಂಡಿತ ಚೇತನ ಶ್ರೀಕೃಷ್ಣ ಭಟ್ಟವರನ್ನು ಸಂಪರ್ಕಿಸಬಹುದು ಹೇಳತಕ್ಕಂಥ ವಿಚಾರವನ್ನು ಅವರು ಇವತ್ತು ನಮ್ಮ ಸಂದರ್ಶನದ ಮಧ್ಯೆ ಹೇಳಿದ್ದಾರೆ. ಚೇತನ ಶ್ರೀಕೃಷ್ಣ ಭಟ್ರು ಹೇಳ್ತಾ ಇದ್ದರು, ರಾಮಾಯಣ ಮತ್ತು ಮಹಾಭಾರತ ಇದೆರಡನ್ನೂ ನಾನು ಉಚಿತವಾಗಿ ಹೇಳಿಕೊಡ್ತೇನೆ ಹೇಳತಕ್ಕಂಥ ಮಾತನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಯಾರಾದರೂ ವೀಕ್ಷಕರಿಗೆ ಅವಶ್ಯಕತೆ ಇದ್ದರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಅವರು ನಾನು ದೂರವಾಣಿ ಸಂಖ್ಯೆಯನ್ನು ಕೂಡ, ಸಂಪರ್ಕ ಸಂಖ್ಯೆಯನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಸಂದರ್ಭದಲ್ಲಿ ನೀವು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಉಂಟು. ಅಥವಾ ಯಾರಿಗಾದರೂ ಸಂಪರ್ಕ ಸಂಖ್ಯೆ ಸಿಗದೇ ಇದ್ದಲ್ಲಿ ತಾವು ಅಭಿಮತ ಕಚೇರಿಯನ್ನು ಸಂಪರ್ಕಿಸಿದರೆ ಅವರ ದೂರವಾಣಿ ಸಂಖ್ಯೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅಭಿಮತ ವಾಹಿನಿ ಕೂಡ ಮಾಡ್ತಾ ಇದೆ. ಮತ್ತು ಚೇತನ ಶ್ರೀಕೃಷ್ಣ ಭಟ್ರ ಏನು ಈ ಸಾಧನೆ ಇದೆ ಅದಕ್ಕೆ ಅಭಿಮತ ವಾಹಿನಿಯ ನಿರಂತರ ಪ್ರೋತ್ಸಾಹ ಇದೆ, ಸಹಕಾರ ಇದೆ ಹೇಳುವಂಥದ್ದನ್ನು ಅಭಿಮತ ವಾಹಿನಿಯ ಮುಖ್ಯಸ್ಥರು ಈಗಾಗಲೇ ನಿರೂಪಕನಾಗಿ ನನ್ನ ಹತ್ರ ಹೇಳಿದ್ದಾರೆ. ನಮ್ಮ ಸಹಕಾರ ಕೂಡ ಇದೆ ಅಂತ ಹೇಳ್ತಾ, ಚೇತನ ಅವರೇ, ತಾವು ಭಗವದ್ಗೀತೆಯನ್ನು ಕೂಡ ಹೇಳಿಕೊಡ್ತಾ ಇದ್ದೀರಿ, ಹಾಗೆ ಬಾಲ ಸಂಸ್ಕಾರವನ್ನು ಕೂಡ ಹೇಳಿಕೊಡ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಇದೆಲ್ಲದಕ್ಕೂ ಈ ಬಾಲ ಸಂಸ್ಕಾರಕ್ಕೆ ಪ್ರೇರಣೆ ಮತ್ತು ಭಗವದ್ಗೀತೆ ಮತ್ತು ರಾಮಾಯಣಕ್ಕೆ ಪ್ರೇರಣೆ ತಾವು ಆಗಲೇ ಸ್ಪಷ್ಟಪಡಿಸಿದಂತೆ ತಮ್ಮ ಕುಟುಂಬ ಪುರೋಹಿತ ಅರ್ಚಕ ವರ್ಗದಿಂದ ಇರತಕ್ಕಂಥದ್ದು. ಅರ್ಚಕ ವರ್ಗದವರು, ಪುರೋಹಿತ ವರ್ಗದವರು ಯಾವಾಗಲೂ ಇದನ್ನು ನಿತ್ಯ ಪಠಣ ಮಾಡ್ತಾ ಇರಬೇಕು ಹೇಳತಕ್ಕಂಥದ್ದು ಒಂದು ರೂಢಿ ಕೂಡ ಇದೆ, ಮತ್ತು ಹಿರಿಯರಿಂದ ನಡ್ಕೊಂಡು ಬಂದದ್ದು. ಅದೇ ಎಲ್ಲಿಯಾದರೂ ಪ್ರೇರೇಪಣೆ ಆಯಿತಾ ಅಂತ ಹೇಗೆ ಅಂತ ಒಂದಷ್ಟು ವಿಚಾರ ವೀಕ್ಷಕರಿಗೆ ಕೊಡಿ. ಅಂದರೆ ಮೊದಲಿಂದಲೂ ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ, ನಾವೆಲ್ಲ ಈ ಪುರೋಹಿತ್ಯ ವರ್ಗದಲ್ಲಿ ಇರುವಂಥವರು. ನಿಜವಾಗಿ ನಮ್ಮದು ನಿತ್ಯ ಕರ್ಮ ಅಂತ ಹೇಳ್ಬೋದು. ಅದು ಸ್ವಾಧ್ಯಾಯವನ್ನು ಮಾಡುವುದು, ಜೊತೆಗೆ ನಾವು ಏನು ಅಧ್ಯಯನ ಮಾಡಿದ್ದೇವೆ ಅದನ್ನು ಸಮಾಜಕ್ಕೆ ಕೊಡುವಂಥದ್ದು, ಇದು ನಮ್ಮ ಕರ್ತವ್ಯ ನಮ್ಮದು. ಹಾಗಿದ್ದಾಗ ನಾನು ಈ ಅಧ್ಯಯನವನ್ನು ಮಾಡ್ತಾ ಇದ್ದೆ, ಇದನ್ನು ಹಂಚಬೇಕು ಹೊರಗೆ. ನನ್ನಷ್ಟಕ್ಕೆ ನಾನು ಕಲಿತು ಕೂತ್ಕೊಂಡ್ರೆ ಸಾಕಾಗುವುದಿಲ್ಲ, ಇದು ಹೊರಗೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಮನೆಯವರಲ್ಲಿ ಬಹಳ ತೀವ್ರವಾಗಿ ಅವರಲ್ಲಿ ಆ ತುಡಿತಾ ಇತ್ತು, ನನ್ನಕ್ಕಿಂತ ಹೆಚ್ಚು ಕೂಡ. ಈ ರೀತಿ ನಾವು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಊರಲ್ಲಿ ಮಕ್ಕಳಿಗೆ ಬೇಸಿಗೆ ರಜೆಯ ಸಮಯ ಹೋದ ವರ್ಷ, ಆವಾಗ ನಮ್ಮ ಊರಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೌಲ್ಯಗಳು ತಿಳಿಬೇಕು. ಇದೆಲ್ಲ ಆಲೋಚನೆಯಿಂದ ನಮ್ಮ ಊರಿನ ಅಂಗನವಾಡಿ ಶಿಕ್ಷಕಿ ಅವರೊಬ್ರು ಲೋಲಾಕ್ಷಿ ಅಂತ ಹೇಳಿ ಅವರು ನನಗೆ ಸಂಪರ್ಕ ಮಾಡಿದ್ರು. ಮೇಡಮ್, ನೀವು ಈ ರೀತಿಯಾಗಿ ಮಕ್ಕಳಿಗೊಂದು ತರಗತಿಯನ್ನು ಮಾಡಬೇಕು, ನಿತ್ಯ ಪಠಣ ಶ್ಲೋಕಗಳು, ನಮ್ಮ ಮೌಲ್ಯಗಳೆಲ್ಲ ಅವರಿಗೆ ಹೇಳಿಕೊಡಬೇಕು ಅಂತ. ಹಾಗೆ ನಾವು ನಮ್ಮ ಪದವಿನಂಗಡಿಯ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಅವರು ತುಂಬಾ ಸಹಕಾರ ಕೊಡ್ತಾರೆ ನಮಗೆ. ದೇವಸ್ಥಾನದ ಅರ್ಚಕರು, ಅವರ ಆ ದೇವಸ್ಥಾನದ ಆಡಳಿತಿಯವರು, ಅವರು ತುಂಬಾ ನಮಗೆ ಸಹಕಾರ ಕೊಡ್ತಾರೆ. ಮಾತಲ್ಲಿ ನಾವು ಅವರಿಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಕೃತಜ್ಞತೆಗಳನ್ನು. ಅವರ ಮುಖಾಂತರ ನಾವು ಆ ದೇವಸ್ಥಾನದಲ್ಲಿ ಒಂದು ತರಗತಿಯನ್ನು ಪ್ರಾರಂಭ ಮಾಡಿದೆವು. ಮಕ್ಕಳು ಬಂದರು, 50-60 ಮಕ್ಕಳವರೆಗೆ ಮಕ್ಕಳು ಬರ್ತಾರೆ ಅಲ್ಲಿ. ಅವರಿಗೆ ನಿತ್ಯ ಪಠಣ ಶ್ಲೋಕಗಳು, ಅವರಿಗೆ ಭಜನೆ, ನಮ್ಮ ಹಿಂದೂ ಮೌಲ್ಯಗಳು, ನಮ್ಮ ಪುರಾಣದ ಕಥೆಗಳು, ಹೀಗೆ ಅನೇಕ ವಿಚಾರಗಳು ಎಷ್ಟನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಬೋದೋ ಇವತ್ತು ಅದೆಲ್ಲ ಕೊರತೆ ನೋಡಿ. ಹಾಗಾಗಿ ಅದೆಲ್ಲವನ್ನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ನಾನು ಪ್ರಥಮವಾಗಿ ಮನೆಯಿಂದ ಹೊರಗೆ ಬಂದು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡದ್ದು ಪ್ರಥಮ ಬಾರಿಗೆ ಇದುವೇ. ನಮ್ಮ ಆ ಬಾಲ ಸಂಸ್ಕಾರ ತರಗತಿ, ಆ ಅಂಗನವಾಡಿ ಶಿಕ್ಷಕಿ ಏನಿದ್ದಾರೆ ಅವರ ಮುಖಾಂತರ ಇಲ್ಲಿಗೆ ಬರುವ ಹಾಗೆ ಆಯಿತು. ಅಲ್ಲಿ ಬಾಲ ಸಂಸ್ಕಾರ ತರಗತಿ ಇದು ಮೊನ್ನೆ ಜೂನ್ 10ನೇ ತಾರೀಕಿಗೆ 1 ವರ್ಷವನ್ನು ಪೂರೈಸಿತು. ಇವತ್ತು ಕೂಡ ಆವಾಗ ಸೇರುವಾಗ ಪ್ರಾರಂಭದಲ್ಲಿ ಎಷ್ಟು ಮಕ್ಕಳಿದ್ದಾರೋ ಇವತ್ತಿಗೂ ಅಷ್ಟು ಮಕ್ಕಳಿದ್ದಾರೆ, ಹೆಚ್ಚಾಗ್ತಾ ಇದ್ದಾರೆ, ಕಡಿಮೆ ಅಂತೂ ಆಗಿಲ್ಲ. ಮಕ್ಕಳು ಮಾತ್ರ ಅಲ್ಲ, ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬರುವ ತಂದೆ ತಾಯಿಗಳು ಅವರು ಕೂಡ ಬಂದು ಅಲ್ಲಿ ಕೂತ್ಕೊಂಡು ಎಲ್ಲವನ್ನು ತಾವೂ ಕೂಡ ಅಭ್ಯಾಸ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಹೋಗ್ತಾರೆ. ಪುರದ ಹಿತವನ್ನು ಬಯಸುವ ಪುರೋಹಿತ ಅಂತ
ರಾಮಾಯಣ ಮತ್ತು ಮಹಾಭಾರತವನ್ನು ಅಧ್ಯಯನ ಮಾಡೋದರಿಂದ ಪುರದಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ, ಒಂದಷ್ಟು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳತಕ್ಕಂಥ ಪುರೋಹಿತ ವರ್ಗ, ಪೌರೋಹಿತ್ಯವನ್ನೇ ವೃತ್ತಿಯನ್ನಾಗಿಸಿಕೊಂಡಂಥ ಕುಟುಂಬದಿಂದ ಬಂದಂಥ ಚೇತನ ಅವರು ಯಾವುದೇ ಸಂಭಾವನೆ ಪಡೆಯದೆ ಎಲ್ಲವೂ ರಾಮಾಯಣ ಮಹಾಭಾರತ ಹಾಗೂ ಬಾಲ ಸಂಸ್ಕಾರ ಏನಿದೆ ಅದನ್ನು ಉಚಿತವಾಗಿ ಹೇಳಿಕೊಡ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ಯಾವುದೇ ಕಲಿಕೆಗೆ ಹೋದರೂ ಅಲ್ಲಿ ದುಡ್ಡು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಚೇತನ ಶ್ರೀಕೃಷ್ಣ ಭಟ್ರ ಈ ಕೆಲಸ ಮಾದರಿಯಾಗಿರತಕ್ಕಂಥದ್ದು. ಚೇತನ ಅವರೇ, ಬಾಲ ಸಂಸ್ಕಾರ, ಸಂಸ್ಕೃತಿ ಇತ್ಯಾದಿಯನ್ನು ಹೇಳಿದ್ರಿ. ಏನಿದು ಬಾಲ ಸಂಸ್ಕಾರ, ಸಂಸ್ಕೃತಿ? ಯಾಕೆ ಬಾಲ ಸಂಸ್ಕಾರ ಸಂಸ್ಕೃತಿಯ ಈಗ ನಾವು ಸಾಮಾನ್ಯ ಪಡೆದಂಥ ಸಂಸ್ಕಾರ ಸಂಸ್ಕೃತಿಗೂ ತಾವು ಹೇಳಿಕೊಡತಕ್ಕಂಥ ಬಾಲ ಸಂಸ್ಕಾರ ಸಂಸ್ಕೃತಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಹೇಗೆ? ಒಂದಷ್ಟು ವಿಚಾರ ವೀಕ್ಷಕರಿಗೆ ಕೊಡಿ. ಪ್ರಸ್ತುತ ಈಗ ನೋಡಿದರೆ, ಈಗದ ಕಾಲಘಟ್ಟವನ್ನು ನಾವು ಗಮನಿಸಿದರೆ ಎಲ್ಲ ಕಡೆ ತಂದೆ ತಾಯಿಯರು ತಾವು ಜೀವನದ ಒತ್ತಡ ಗಡಿಬಿಡಿಯಲ್ಲಿರುತ್ತಾರೆ. ಮಕ್ಕಳಿಗೆ ಈ ಮೌಲ್ಯಯುತ ಶಿಕ್ಷಣಗಳನ್ನು ಹೇಳಿಕೊಡುವಂತಹ ಒಂದು ಸಮಯಾವಕಾಶ ಅವರಿಗೆ ಇರುವುದಿಲ್ಲ. ಕಾಲ ಅವರಿಗೆ ಸ್ವಲ್ಪ ಕಷ್ಟ ಇದನ್ನೆಲ್ಲ ಹೊಂದಿಸಿಕೊಂಡಿರುವಂಥದ್ದು. ಜೊತೆಗೆ ಹೆಚ್ಚಿನವರಿಗೆ ಗೊತ್ತೂ ಇಲ್ಲ, ಶ್ಲೋಕಗಳು, ಮಂತ್ರಗಳು, ನಮ್ಮ ಪುರಾಣ ಕಥೆಗಳು ಇದರ ಬಗ್ಗೆ ಅರಿವು ಇಲ್ಲ. ಆವಾಗ ನಮಗೆ ಮಕ್ಕಳೆಲ್ಲ ಈಗ ಮೊಬೈಲ್ ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭ. ಅವರಿಗೆ ಇದು ಯಾವುದು ರುಚಿಸುವುದೇ ಇಲ್ಲ. ಅವರಿಗೆ ರುಚಿಸುವುದು ನಮ್ಮ ಹೊರಗಿನ ಏನು ವಿಚಾರಗಳುಂಟು ಅದೇ ಅವರಿಗೆ ಸತ್ಯ ಅಂತ ಕಾಣುವುದು, ಆ ಕಡೆಗೆ ಆಕರ್ಷಣೆ ಅವರಿಗೆ. ಆವಾಗ ಏನು ನಾವು ಈಗ ಹೊರಗೆ ನೋಡ್ತಾ ಇದ್ದೇವೆ, ಏನೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಹೊರಗಡೆಯಿಂದ ಬಂದಂತಹ ವಿಚಾರಗಳನ್ನು ಅವರು ತಿಳ್ಕೊಂಡಾಗ ಮನಸ್ಸು ಗೊಂದಲ ಮಾಡ್ಕೊಳ್ತಾರೆ. ಏನೇನು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕಾಣ್ತೇವೆ. ಮನಸ್ಸಿಗೆ ಧೈರ್ಯ ಇಲ್ಲ, ಮಕ್ಕಳಿಗೆ ಕಷ್ಟ ಬಂದಾಗ ಎದುರಿಸುವ ಶಕ್ತಿ ಇಲ್ಲ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇದನ್ನೆಲ್ಲ ನಾವು ನೋಡುವಾಗ ಮಕ್ಕಳಲ್ಲಿ ಧೈರ್ಯ ತುಂಬಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳು ಮಕ್ಕಳಿಗೆ ಅರಿವಾಗಬೇಕು. ಮನೆಯಲ್ಲಿ ಗೊತ್ತಿಲ್ಲ ಅಂತ ಆಗುವಾಗ ನಾವು ಗೊತ್ತಿದ್ದವರು ಅದನ್ನು ಒಂದು ಸ್ವಲ್ಪ ಸಮಾಜಕ್ಕೆ, ಆ ಮಕ್ಕಳಿಗೆ ಕೊಡುವಂತಹ ಪ್ರಯತ್ನ ನಾವು ಮಾಡಬೇಕು. ಮಕ್ಕಳಲ್ಲಿ ಅರಿವು ಮೂಡಬೇಕು. ನಮ್ಮ ಏನು ಧರ್ಮ ಇದೆ, ನಮ್ಮದೇನು ವಿಚಾರಗಳಿದೆ, ಇದು ಮಕ್ಕಳಿಗೆ ತಿಳಿಬೇಕು. ಈ ಕಾರಣಕ್ಕೆ ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ದು. ಮೊಬೈಲಿಂದ ಕೇವಲ ಎಲ್ಲವೂ ಸಿಗುವುದಿಲ್ಲ ಮಕ್ಕಳಿಗೆ. ಹಾಗಾಗಿ ಅವರಿಗೆ ಆಕರ್ಷಣೀಯವಾಗುವ ರೀತಿಯಲ್ಲಿ ನಾವು ಕಥೆಗಳನ್ನು ಹೇಳಬೇಕು. ಇಲ್ಲಾಂದ್ರೆ ಮಕ್ಕಳು ಇದರಲ್ಲಿ ಬಂದು ಆಸಕ್ತಿ ಖಂಡಿತವಾಗಿಯೂ ತೋರಿಸುವುದಿಲ್ಲ. ಅವರು ಕೂತ ಕೂಡಲೇ ಅವರಿಗೆ ಸಾಕಪ್ಪ ಅಂತ ಅನಿಸ್ತದೆ. ಹಾಗಾಗಿ ಅವರನ್ನು ಈ ಕಡೆಗೆ ಸೆಳೆದು ಅವರಿಗೆ ಅಲ್ಲಿ ರುಚಿಯಾಗುವಂತಹ ಒಂದು ರೀತಿಯಲ್ಲಿ ನಾವು ಅವರಿಗೆ ಕಥೆಗಳನ್ನು ಹೇಳ್ತಾ ನಮ್ಮ ಮೌಲ್ಯಗಳನ್ನು ಅವರಲ್ಲಿ ಬಿತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪ್ರಯತ್ನ ನಡೆದದ್ದು. ಆದಷ್ಟು ನಮ್ಮ ಮಕ್ಕಳು ನಮ್ಮ ಧರ್ಮದ ಬಗ್ಗೆ, ನಮ್ಮ ಮೌಲ್ಯಗಳನ್ನು ತಿಳ್ಕೊಳ್ಬೇಕು ಅಂತ ಬಹಳಷ್ಟು ಉಂಟು. ಇವತ್ತು ಈ ಮಕ್ಕಳಿಗೆ ಇದರ ಬಗ್ಗೆ ಏನು ಒಂದು ಸ್ವಲ್ಪವೂ ಗೊತ್ತಿಲ್ಲ ಮಕ್ಕಳಿಗೆ. ಹಾಗಾಗಿ ಅದನ್ನು ಅವರಿಗೆ ಮಕ್ಕಳಲ್ಲಿ ಮೂಡಿಸುವಂತಹ ಒಂದು ಪ್ರಯತ್ನ ಅಷ್ಟೇ. ಓಕೆ, ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಭಗವದ್ಗೀತೆಯನ್ನು ತಾವು ಹೇಳಿಕೊಡ್ತಾ ಇದ್ದೀರಿ. ಒಟ್ಟು ಎಷ್ಟು ಮಂದಿ ಇದರಲ್ಲಿ ತಮ್ಮ ಹತ್ರ ಕಲಿತಾ ಇದ್ದಾರೆ ಅನ್ನೋ ವಿಚಾರ ಬೇಕಿತ್ತು ಮೇಡಮ್. ಭಗವದ್ಗೀತೆ ಹೌದು, ಪ್ರತಿ ದಿವಸ ನಮ್ಮದು 6ರಿಂದ 6:30ವರೆಗೆ ರಾಮಾಯಣ, ಅದು ಮುಗಿಸಿಕೊಂಡ ನಂತರ 7ರಿಂದ 7:50 ಒಂದು ಗುಂಪು ಭಗವದ್ಗೀತಾ ಪಠಣ, ಅದರಲ್ಲೂ ಒಂದು 30 ಜನ. 50 ನಿಮಿಷದ ಭಗವದ್ಗೀತಾ ಪಾಠ ನಮ್ಮದು 3 ಗುಂಪುಗಳಾಗಿ 7ರಿಂದ 10 ಗಂಟೆವರೆಗೆ ನಡೀತದೆ. 7ರಿಂದ 7:50, ಆಮೇಲೆ 8ರಿಂದ 8:50, 9ರಿಂದ 9:50. ಒಟ್ಟು ಈ 3 ಗುಂಪುಗಳು ಸೇರಿದರೆ 60 ಜನ ಹತ್ತಿರ ಆಗಬಹುದು. ಇಷ್ಟು ಜನ ಈ ಭಗವದ್ಗೀತೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಪ್ರತಿದಿನ. ಆದರೆ ಎಲ್ಲವೂ ಉಚಿತವಾಗಿ ಮಾಡುವಂಥದ್ದು. ಹಾಗೆ ಯಾವುದೇ ಸಂಭಾವನೆಯನ್ನು ಪಡೆಯದೆ, ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ, ಸಮಾಜಮುಖಿ ಚಿಂತನೆಯೊಂದಿಗೆ ಚೇತನ ಶ್ರೀಕೃಷ್ಣ ಭಟ್ ಅವರು ರಾಮಾಯಣ, ಭಗವದ್ಗೀತೆ, ಬಾಲ ಸಂಸ್ಕಾರ ಈ 3 ವಿಚಾರವನ್ನು ಹೇಳಿಕೊಡ್ತಾ ಇದ್ದಾರೆ. ಮೇಡಮ್, ಬಾಲ ಸಂಸ್ಕಾರದಲ್ಲಿ ಈಗಾಗಲೇ ತಾವು 60 ಮಂದಿ ಅಂತ ಹೇಳಿದ್ರಿ. ಎಲ್ಲರೂ ಆಸಕ್ತಿ ತೋರಿಸ್ತಾರಾ ಇದರಲ್ಲಿ ಬಂದವರೆಲ್ಲರೂ, ಅಥವಾ ಮನೆಯಿಂದ ಕಳಿಸ್ತಾರೆ ಹೇಳಿ ಬಂದು ಅಲ್ಲಿ ಕೂತು ಹೊತ್ತು ಕಳೆದು ಹೋಗುವಂಥ ಆ ರೀತಿಯ ಮನೋಭಾವನೆಯವರು ಇದ್ದಾರಾ? ಒಂದಷ್ಟು ವಿಚಾರ ಬೇಕಾಗಿತ್ತು. ಯಾಕೆಂತಂದರೆ ತನ್ನ ಮಕ್ಕಳನ್ನು ತಾವು ಹೇಳಿದ ಹಾಗೆ ನೋಡ್ಕೊಳ್ಳೋಕ್ಕೆ ಅಥವಾ ಅವರಿಗೆ ಹೇಳಿಕೊಡೋಕ್ಕೆ ಪುರ್ಸೊತ್ತು, ಅಥವಾ ಈ ಜಂಜಾಟದ ಜೀವನ, ಒತ್ತಡದ ಜೀವನದ ಮಧ್ಯೆ, ಅಥವಾ ತನಗೆ ಗೊತ್ತಿಲ್ಲದೆ, ತನಗೆ ಅದರ ಬಗ್ಗೆ ಅರಿವಿಲ್ಲದೆ ಪೋಷಕರು, ಹೆತ್ತವರು ಎಲ್ಲೋ ಒಂದು ಕಡೆ
ಮಕ್ಕಳಿಗೆ ಹೇಳಿಕೊಡೋದು ಕಷ್ಟ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಹೇಳಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರಿ. ಹೌದು, ಮಕ್ಕಳೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉತ್ತಮ ಪ್ರಗತಿಯನ್ನು ಹೊಂದುತ್ತಾ ಇದ್ದಾರಾ ಅಥವಾ ಏನಾದರೂ ಇನ್ನೂ ಹೆಚ್ಚಿಗೆ ಹೊಂದಿಕೊಳ್ಬೇಕಾಗ್ತದಾ? ಮನೆಯವರ ಪ್ರೋತ್ಸಾಹ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಮ್ಮ. ನಮ್ಮ ತರಗತಿಯಲ್ಲಿ ಮಕ್ಕಳು ಬಂದವರೆಲ್ಲರೂ ಕೂಡ ತೀವ್ರ ಆಸಕ್ತಿಯಲ್ಲೇ ಇದ್ದಾರೆ. ಯಾಕೆಂದರೆ ಪ್ರತಿ ವಾರ ಬಂದ ಮಕ್ಕಳು ಪ್ರತಿ ವಾರವೂ ಬರ್ತಿದ್ದಾರೆ. 1 ವರ್ಷಗಳು ನಿರಂತರ ಬಂದಿದ್ದಾರೆ. ರಜೆ ಸಮಯದಲ್ಲಿ ಸ್ವಲ್ಪ ಮಕ್ಕಳು ಕಡಿಮೆ ಇದ್ದಿರ್ಬೋದು, ಎಲ್ಲಾದರೂ ರಜೆ ಮಕ್ಕಳಿಗೆ ತಿರುಗಾಟಕ್ಕೆ ಹೋದಂತಹ ಕಾರಣದಿಂದ. ಇನ್ನು ಉಳಿದ ಎಲ್ಲ ಮಕ್ಕಳು 1 ವರ್ಷದ ಹಿಂದೆ ಯಾರೆಲ್ಲ ಬರ್ತಿದ್ದಾರೆ ಎಲ್ಲರೂ ಇವತ್ತಿಗೂ ಬರ್ತಿದ್ದಾರೆ. ಮನೆಯಿಂದ ಒತ್ತಾಯಕ್ಕೆ ಕಳಿಸಿದ್ದಕ್ಕೆ ಮಕ್ಕಳು ಬರುವುದಲ್ಲ. ಯಾಕಂದರೆ ಮಕ್ಕಳ ಜೊತೆಯಲ್ಲಿ ಮಕ್ಕಳ ತಾಯಿಯೋ ತಂದೆಯೋ ಅಜ್ಜಿಯೋ ಯಾರಾದರೂ ಮಕ್ಕಳನ್ನು ಕರ್ಕೊಂಡು ಬರುವುದು ಮತ್ತು ಅವರು ಅಲ್ಲಿ ನಮ್ಮ ತರಗತಿಯಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಈ ಪಾಠಗಳನ್ನು ಗ್ರಹಿಸ್ತಾರೆ. ನಾವೊಂದು ಗುಂಪು ಮಾಡಿದ್ದೇವೆ, ನಾವು ಕಲಿಸಿದಂತಹ ಶ್ಲೋಕಗಳನ್ನಾಗಲಿ ವಿಶೇಷ ವಿಚಾರಗಳು ಸುಭಾಷಿತಗಳು ಹೇಳಿಕೊಡ್ತೇವೆ. ಅದನ್ನೆಲ್ಲ ಆ ಗುಂಪಿಗೆ ಹಾಕುವುದು, ಆ ತಂದೆ ತಾಯಿಯರು ಬರೀಲಿಕ್ಕೆ ಬರದ ಮಕ್ಕಳಿಗೆ ತಾವು ಬರೆದು ಕೊಡುವಂಥದ್ದು. ಮಕ್ಕಳು ನಮ್ಮ ತರಗತಿಯಲ್ಲಿ ಸಂಗ್ರಹ ರಾಮಾಯಣವನ್ನು ಹೇಳ್ತಾರೆ, ಮಹಾಭಾರತವನ್ನು ಹೇಳ್ತಾರೆ, ಅದೇ ರೀತಿಯಾಗಿ ಭಾಗವತ ಅದರ ಬಗ್ಗೆನೂ ಹೇಳ್ತಾರೆ, ಅನೇಕ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ. ಮಕ್ಕಳು ತುಂಬ ಆಸಕ್ತಿಯಿಂದಲೇ ಇದ್ದಾರೆ. ಹಿರಿಯರ ಪ್ರೋತ್ಸಾಹವೂ ಹಾಗೇ ಇದೆ ನಮಗೆ. ಜೊತೆಗೆ ದೇವಸ್ಥಾನದವರನ್ನಂತೂ ಮರಿವಂತಿಲ್ಲ. ನಮ್ಮ ತರಗತಿ ಮುಗಿಬೇಕಾದರೆ ಬಂದ ಅಷ್ಟೂ ಮಕ್ಕಳಿಗೂ ಕೂಡ ಹೊಟ್ಟೆಗೆ ಏನಾದರೂ ಒಂದಷ್ಟು ಪ್ರಸಾದ ಅಂತ ಕೊಟ್ಟು ತಾವು ಅದಕ್ಕೋಸ್ಕರ ತಯಾರು ಮಾಡಿ ಕೊಟ್ಟು ಮಕ್ಕಳನ್ನು ಕಳಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮ ಇದು. ವಾರ ಶನಿವಾರ 5ರಿಂದ 6 ಗಂಟೆವರೆಗೆ ನಮ್ಮ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೀತಾ ಉಂಟು. ಆ ಗಣೇಶನ ಆಶೀರ್ವಾದದಿಂದ ಇವತ್ತಿನವರೆಗೂ ಕೂಡ ಮಕ್ಕಳು ಆಸಕ್ತಿಯಿಂದ ಏನು ಬಿರು ಮಳೆ ಇದ್ದರೂ ಕೂಡ ತರಗತಿಯನ್ನು ತಪ್ಪಿಸುವುದಿಲ್ಲ. ಇದು ನಮಗೆ ನಿಜವಾಗಿಯೂ ಆಶ್ಚರ್ಯ. ಇವತ್ತಿನ ಈ ಕಾಲಘಟ್ಟದಲ್ಲಿ ಈ ಸಂಸ್ಕಾರಗಳನ್ನು ಕಲಿಯುವಲ್ಲಿಗೆ ಮಕ್ಕಳು ಆಸಕ್ತಿಯಿಂದ ಬರ್ತಾರೆ ಅಂತ ಹೇಳಿ ಆದರೆ ಅದು ನಿಜಕ್ಕೂ ನಾವು ಆ ಮಕ್ಕಳನ್ನು ಶ್ಲಾಘಿಸಬೇಕಾದದ್ದೇ. ಮನೆಯವರನ್ನು ಕೂಡ ಬಂದು ಕಲಿತು ಆಸಕ್ತಿಯಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಮೇಡಮ್, ಮುಂದೆ ಎಲ್ಲಿಯಾದರೂ ಕರ್ನಾಟಕದ ಬೇರೆ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡದ ಬೇರೆ ಭಾಗದಲ್ಲಿ ಆಫ್ಲೈನ್ ಕ್ಲಾಸನ್ನು ಮಾಡಲಿಕ್ಕೆ ಯಾರಾದರೂ ಕೇಳಿದರೆ ಅವಕಾಶಗಳು ಇದೆಯಾ, ಹೇಗೆ? ಆಫ್ಲೈನ್ ಕ್ಲಾಸು ಅಂತ ಹೇಳಿದರೆ ನನಗೆ ಮಂಗಳೂರಿನ ಒಳಗೆ ಆದರೆ ಸ್ವಲ್ಪ ಸಾಧ್ಯ. ಆದರೆ ಆನ್ಲೈನ್, ಯಾಕೆ ನೀವು ಈಗ ನಾನು ಹೇಳಿದ ಹಾಗೆ ಸಂಜೆ ಹೊತ್ತು ಸಂಪೂರ್ಣ 6 ಗಂಟೆಯಿಂದ 10 ಗಂಟೆವರೆಗೆ ನನಗೆ ಇದರಲ್ಲೇ ಸಮಯ ಹೋಗ್ತದೆ. ಹಾಗಿದ್ದಾಗ ಆನ್ಲೈನೇ ಹೆಚ್ಚಾಗುವುದೇ ಹೊರತು, ಅದಲ್ಲದೆ ನಾವು ಗೃಹಿಣಿ, ಮನೆಯ ಒತ್ತಡಗಳು ಇರ್ತದೆ. ಹಾಗೆಲ್ಲ ಇದ್ದಾಗ ಇನ್ನೂ ಹೆಚ್ಚು ಆಫ್ಲೈನ್ ಅಂತ ಪ್ರತಿದಿನ ಹೋಗಿ ಮಾಡುವಂಥದ್ದು ಕಷ್ಟ. ಯಾವಾಗಾದರೂ ವಾರದಲ್ಲಿ 1 ದಿನವೋ ಇದೆಲ್ಲ ಮಾಡಬಹುದು. ಮತ್ತು ನಮಗೆ ಈಗ ಇದ್ದಂತಹ ಏನು ಕಮಿಟ್ಮೆಂಟ್ಗಳು ಅದನ್ನು ನಾವು ಮುಗಿಸ್ಕೊಳ್ಬೇಕು, ಅದನ್ನು ಹಿಂದಕ್ಕೆ ಹಾಕುವಂಥದ್ದಿಲ್ಲ. ಹಾಗಾಗಿ ನೋಡಬೇಕು, ಸಂಪರ್ಕ ಮಾಡಬೇಕು, ಆವಾಗ ಸಾಧ್ಯ ಆದರೆ ಮಾಡಬಹುದು. ನಾನು ಈ ಪ್ರಶ್ನೆ ಮಾಡ್ಲಿಕ್ಕೆ ಕಾರಣ, ವೀಕ್ಷಕರಲ್ಲಿ ಹಲವಾರು ಮಂದಿಗೆ ನಮ್ಮಲ್ಲೂ ಮಾಡಿದರೆ ಚೆನ್ನಾಗಿತ್ತು ಅನ್ನೋ ಒಂದು ಪ್ರೇರಣೆ ಆಗ್ತದೆ, ಅಥವಾ ಬೇಕು ಅನ್ನಿಸ್ತಕ್ಕಂಥ ಒಂದು ಆಶೆ ಮೂಡ್ತದೆ. ಯಾಕಂದರೆ ಸುಮಾರು 25 ಲಕ್ಷ ಜನ ವೀಕ್ಷಕರು ಅಭಿಮತ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಹಲವಷ್ಟು ಮಂದಿಗೆ ನಮ್ಮಲ್ಲೂ ಆದರೆ ಚೆನ್ನಾಗಿತ್ತು ಅನ್ನೋ ಒಂದು ಭಾವನೆ ಬರ್ಬೋದು. ಹಾಗಾಗಿ ವೀಕ್ಷಕರೇ, ಕರ್ನಾಟಕದ ಬೇರೆ ಭಾಗದಲ್ಲಿ ಬಂದು ರಾಮಾಯಣ ಅಥವಾ ಮಹಾಭಾರತ ಹೇಳಿಕೊಡೋದು ಚೇತನ ಅವರಿಂದ ಅಸಾಧ್ಯ ಹೇಳತಕ್ಕಂಥ ಮಾತನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಯಾರಿಗಾದರೂ ಸೇರಬೇಕು ಅಂದರೆ ಆನ್ಲೈನ್ ತರಗತಿಯಲ್ಲಿ ಅಷ್ಟೇ ತಮಗೆ ಸೇರಲಿಕ್ಕೆ ಅವಕಾಶ ಇದೆ. ಇದು ಸಂಪೂರ್ಣ ಉಚಿತ ಅನ್ನೋದು ವಿಶೇಷವಾಗಿ ತಾವೆಲ್ಲರೂ ಗಮನಿಸಬೇಕು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಬರ್ತಾ ಇದ್ದೀವಿ. ಮೇಡಮ್, ತಮ್ಮ ಕಡೆಯಿಂದ, ತಮ್ಮ ಮನಸ್ಸಿನ ಅಂತರಾಳದಿಂದ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದ್ರೆ ತಮಗೆ ಮುಕ್ತ ಅವಕಾಶ ಇದೆ, ಹೇಳಬಹುದು. ಹೇಳುವುದು ಮನಸ್ಸಿನ ಅಂತರಾಳದಿಂದ ಅಂತ ಹೇಳಿದರೆ, ಎಲ್ಲರೂ ಕೂಡ ನಮ್ಮ ಈ ಆಧ್ಯಾತ್ಮಿಕ ಗ್ರಂಥಗಳಿರ್ಬೋದು, ಆಧ್ಯಾತ್ಮಿಕ ವಿಚಾರಗಳಿರ್ಬೋದು, ಇದರ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸಬೇಕು. ಯಾಕೆಂದರೆ ಹೊರಗಡೆಯೇ ನಾವು ಪ್ರತಿಯೊಂದನ್ನು ಹುಡುಕುತ್ತಾ ಇದ್ದೇವೆ. ಅದಕ್ಕಿಂತ ನಮ್ಮ ಸಂಸ್ಕಾರದ, ನಮ್ಮ ಸಂಸ್ಕೃತಿಯ ಬೇರುಗಳು ಇರುವಂಥದ್ದು ನಮ್ಮ ಈ ಮಹಾಭಾರತ ಇರ್ಬೋದು, ರಾಮಾಯಣ, ಭಗವದ್ಗೀತೆ, ಇವುಗಳಲ್ಲೆಲ್ಲ. ಹಾಗಾಗಿ ಮತ್ತು ಪ್ರತಿಯೊಬ್ಬನೂ ಕೂಡ ನಾನು ಈ ಮೂಲಕ ಕೇಳಿಕೊಳ್ಳುವುದೇನು ಅಂತ ಹೇಳಿದರೆ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಗವದ್ಗೀತೆಯನ್ನು ಓದಲಿಲ್ಲ ಅಂತ ಹೇಳಿ ಆದರೆ ಅಂಥವನ ಜೀವನ ವ್ಯರ್ಥ ಅಂತ ಹೇಳ್ಬೋದು. ನಮಗೆ ಹೇಗೆ ಬದುಕಬೇಕು ಅಂತ ಹೇಳುವಂಥದ್ದನ್ನು ನಮಗೆ ಭಗವದ್ಗೀತೆ ತೋರಿಸಿಕೊಡ್ತದೆ. ನಾವಿವಾಗ ಅನೇಕ ಕಡೆಯಲ್ಲಿ ಆ ಒಂದು ಹುಡುಗ, ಚಿಕ್ಕ ಮಗು ಮಾತಾಡುವಂಥ
ಅನ್ನುವಂಥದ್ದನ್ನು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಕೇಳ್ತೇವೆ ನಾವು. ಆ ಇಸ್ಕಾನ್ ಮಂದಿರದ ಭಾಗವತ್ ಅಂತ ಹೇಳುವಂಥ ಮಗು ಅವನು ಹೇಳ್ತಾನೆ ಏನಂದರೆ, ಪ್ರತಿಯೊಂದು ಯಂತ್ರವನ್ನು ನಾವು ಯಾವುದೇ ಒಂದು ವಸ್ತು ನಮ್ಮ ಮನೆಗೆ ತೆಗೆದುಕೊಂಡು ಬಂದರೆ, ವಾಷಿಂಗ್ ಮಿಷಿನ್ ಇರಲಿ, ಟಿ ವಿ, ಯಾವುದೇ ನಾವು ಖರೀದಿ ಮಾಡಿದರೂ ಕೂಡ ನಮಗೆ ಅದರ ಜೊತೆಯಲ್ಲಿ ಒಂದು ಯೂಸರ್ ಮ್ಯಾನುವಲ್ ಅಂತ ಕೊಡ್ತಾರೆ, ಗೈಡ್ ಅಂತ. ಹೇಗೆ ಇದನ್ನು ಓದಿಕೊಂಡು ನೀವು ನಿಮ್ಮ ವಸ್ತುವನ್ನು ಉಪಯೋಗಿಸಿ ಅಂತ. ಹಾಗೆ ನಮ್ಮನ್ನು ಭಗವಂತ ಈ ಭೂಮಿಗೆ ಕಳಿಸುವಾಗ ನಮ್ಮ ಜೊತೆಗೆ ಕೊಟ್ಟಂತಹ ಒಂದು ಯೂಸರ್ ಮ್ಯಾನುವಲ್ ಅಂತ ಹೇಳ್ಬೋದು ಭಗವದ್ಗೀತೆ. ಅದನ್ನು ನಾವು ಓದ್ತಾ ಓದ್ತಾ ನಮ್ಮ ಈ ಜೀವನವನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ನಾವು ಸ್ವಲ್ಪ ಲೌಕಿಕ ವಿಚಾರಗಳಲ್ಲಿ ಎಷ್ಟು ತೊಡಗಿಸಿಕೊಳ್ತೇವೋ ಅಷ್ಟೇ ಒಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಪುರುಸೊತ್ತು ಮಾಡಿಕೊಂಡು ಈ ಕಡೆಗೂ ಗಮನ ಹರಿಸಬೇಕು. ಭಗವದ್ಗೀತೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಓದಬೇಕು. ಅದಕ್ಕೆ ಇಂಥವರೇ ವರ್ಣದವರು, ಧರ್ಮದವರು ಇದು ಯಾವುದೂ ಇಲ್ಲ, ಎಲ್ಲರೂ ಓದಬೇಕಾದದ್ದು ನಮ್ಮ ಭಗವದ್ಗೀತೆ. ಯಾಕೆಂದರೆ ಅದು ಕೇವಲ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಟ್ಟು ನಾವು ನಮಸ್ಕಾರ ಮಾಡುವಂಥ ಒಂದು ಗ್ರಂಥ ಅಲ್ಲ. ಶ್ಲೋಕಗಳನ್ನು ಮಾತ್ರ ಓದಿ ನಾನು ಭಗವದ್ಗೀತೆ ಕಲಿತಿದ್ದೇನೆ ಅಂತ ಹೇಳುವಂಥದ್ದಲ್ಲ ಅದು. ಶ್ಲೋಕಗಳನ್ನು ಓದುವುದರ ಜೊತೆಗೆ ಅದನ್ನು ನಿತ್ಯ ಜೀವನದಲ್ಲಿ ಅನುಸಂಧಾನ ಮಾಡುವಂಥ ಗ್ರಂಥ. ಹಾಗಾಗಿ ಅದನ್ನು ಬಿಡಿಸಿ ಓದಿ ಅಭ್ಯಾಸ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಭಗವದ್ಗೀತೆ, ರಾಮಾಯಣ ಇದನ್ನು ಕೇವಲ ಓದಿದರೆ ಸಾಲದು, ಅದನ್ನು ತನ್ನ ಜೀವನದಲ್ಲಿ ಅನುಸಂಧಾನಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕು ಹೇಳತಕ್ಕಂಥ ಮಾತನ್ನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚೇತನಾ ಶ್ರೀಕೃಷ್ಣ ಭಟ್ರು ಹೇಳಿದ್ದಾರೆ. ಮೇಡಮ್, ನಮ್ಮ ಅಭಿಮತ ವಾಹಿನಿಯಲ್ಲಿ ರಾಮಾಯಣ ಪ್ರವಚನವನ್ನು ಮಾಡಬೇಕು ಎಂಬ ಬೇಡಿಕೆ ತಮ್ಮ ಮುಂದೆ ಬಂದರೆ ಎಪಿಸೋಡು ಅಂದರೆ ಸರಣಿ ಕಾರ್ಯಕ್ರಮವಾಗಿ ಮೂಡಿಬರಬೇಕು ಅಂತ ಹೇಳ್ತಕ್ಕಂಥ ಅಭಿಪ್ರಾಯ ಬಂದರೆ ತಮ್ಮ ಒಪ್ಪಿಗೆ ಇದೆಯಾ, ಹೇಗೆ ಮೇಡಮ್? ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಓಕೆ, ಧನ್ಯವಾದಗಳು ಮೇಡಮ್. ಅಭಿಮತ ವಾಹಿನಿ ಕಡೆಯಿಂದ ನಿರೂಪಕನಾಗಿ ನಾನು ಮಂದಾರ ರಾಜೇಶ್ ತಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂತಂದರೆ ರಾಮಾಯಣ ಇವತ್ತು ನಮ್ಮ ವಾಹಿನಿ ಮುಖಾಂತರ ಚೇತನಾ ಶ್ರೀಕೃಷ್ಣ ಭಟ್ರು ಏನು ರಾಮಾಯಣ ಪ್ರವಚನವನ್ನು ಮಾಡ್ತಾರೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ವಾಹಿನಿಯಲ್ಲಿ ಸರಣಿ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದ್ರೆ ಅದರ ದಿನಾಂಕವನ್ನು ನಾವು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೇವೆ. ಇದರ ಸದುಪಯೋಗವನ್ನು ವೀಕ್ಷಕರು ಪಡೆದುಕೊಳ್ಳಬೇಕು. ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕಿದೆ. ಅದನ್ನೆಲ್ಲರೂ ತಾವು ವೀಕ್ಷಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಮೇಡಮ್, ಕೊನೆಯದಾಗಿ ನಾನು ರಾಮಾಯಣ ಅಥವಾ ಮಹಾಭಾರತದ ಯಾವುದಾದ್ರೂ ಒಂದು ಶ್ಲೋಕದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಇದ್ದೇನೆ. ದಯವಿಟ್ಟು ತಮ್ಮ ಪ್ರೀತಿಯ, ತಮ್ಮ ಮನಸ್ಸಿಗೆ ಇಷ್ಟವಾದ ರಾಮಾಯಣ ಅಥವಾ ಮಹಾಭಾರತದ ಯಾವುದಾದ್ರೂ ಒಂದು ಶ್ಲೋಕವನ್ನು ತಾವು ಕೊಡಬೇಕು ವೀಕ್ಷಕರಿಗಾಗಿ. ಪ್ರೀತಿಯ ಶ್ಲೋಕ ಅಂತ ಹೇಳಿದರೆ ನನಗೆ ಇಷ್ಟವಾದದ್ದು ಅಂದರೆ ಇನ್ನೇನು ಸ್ವಾತಂತ್ರ್ಯ ದಿನಗಳು, ಸ್ವಾತಂತ್ರ್ಯ ಹಬ್ಬ ನಮ್ಮದು ಬರ್ತಾ ಇದೆ. ಆವಾಗ ನಾವು ಎಲ್ಲ ದೇಶಭಕ್ತಿಯಲ್ಲಿ ಅಂಥ ಕಾರ್ಯಕ್ರಮಗಳು, ಆ ದೇಶಭಕ್ತಿ ನಮ್ಮೊಳಗೆಲ್ಲ ಚಿಮ್ಮುವಂಥದ್ದು ಆ ಸಂದರ್ಭ ಇನ್ನೆಲ್ಲ. ಹಾಗಾಗಿ ರಾಮಾಯಣದಲ್ಲಿ ಆ ಒಂದು ಶ್ಲೋಕ ಬರ್ತದೆ. ವಿಭೀಷಣ ಶ್ರೀರಾಮಚಂದ್ರನಿಗೆ ಹೇಳುವಂಥದ್ದು, ಲಂಕೆಯೆಲ್ಲ ರಾವಣನ ವಧೆ ಆಗಿದೆ, ಲಂಕೆಯಲ್ಲಿ ಪಟ್ಟಾಭಿಷೇಕ ಆಗ್ತಾ ಇದೆ ವಿಭೀಷಣನಿಗೆ. ಆವಾಗ ವಿಭೀಷಣ ಶ್ರೀರಾಮಚಂದ್ರನ ಬಳಿಯಲ್ಲಿ ಹೇಳ್ತಾನೆ, ಈ ಸುವರ್ಣಮಯವಾದಂತಹ ಲಂಕೆ ಏನಿದೆ ಇದು ನೀನೇ ವಹಿಸಿಕೋ, ನೀನೇ ಇದಕ್ಕೆ ರಾಜನಾಗು ಅಂತ. ಆವಾಗ ರಾಮ ಲಕ್ಷ್ಮಣನ ಬಳಿಯಲ್ಲಿ ಹೇಳುವಂಥದ್ದು, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಗಸಿ ಅಂತ. ಸ್ವರ್ಣಮಯಿ ಆಗಿದ್ರೂ ಕೂಡ ಈ ಲಂಕೆ ನನಗೆ ಇದು ಸಂತೋಷವನ್ನು ತಂದು ಕೊಡ್ತಾ ಇಲ್ಲ. ನನ್ನ ಜನನಿ ಮತ್ತು ನನ್ನ ಜನ್ಮಭೂಮಿ, ನನ್ನ ಅಯೋಧ್ಯೆ, ಅದೇ ನನ್ನ ಮನಸ್ಸಿಗೆ ಹಿತ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು ಅಂತ. ಹಾಗೆ ಈ ಶ್ಲೋಕ ಬಹಳ ಮನಸ್ಸಿಗೆ ಮುಟ್ಟುತ್ತದೆ. ನಾವು ಎಲ್ಲೇ ಹೋದರೂ ಏನೇ ಮಾಡಿದರೂ ನಮ್ಮ ಜನನಿ, ನಮ್ಮ ಜನ್ಮಭೂಮಿ ಇದು ನಮಗೆ ಅತ್ಯಂತ ಪ್ರಿಯವಾದದ್ದು ಅಂತ ರಾಮಾಯಣದಲ್ಲಿ ಬರುವಂತಹ ಶ್ಲೋಕ ಇದು. ಧನ್ಯವಾದಗಳು ಚೇತನಾ ಶ್ರೀಕೃಷ್ಣ ಭಟ್ರೆ. ಸುಮಾರು 60 ನಿಮಿಷಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಜೊತೆಗೆ ವೀಕ್ಷಕರಿಗೆ ರಾಮಾಯಣ ಅಥವಾ ಮಹಾಭಾರತ ಇದನ್ನು ಕಲೀಲಿಕ್ಕೆ ಉಚಿತವಾಗಿ ತಾವು ಕಲಿಬಹುದಾಗಿದೆ ಎಂಬ ಸಂದೇಶವನ್ನು ತಾವು ವಾಹಿನಿ ಮುಖಾಂತರ ನೀಡಿದ್ದೀರಿ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಅಭಿಮತ ವಾಹಿನಿಯಲ್ಲಿ ರಾಮಾಯಣ, ಸಂಪೂರ್ಣ ರಾಮಾಯಣ, ವಾಲ್ಮೀಕಿ ರಾಮಾಯಣ ಏನಿದೆ ಅದನ್ನು ಸರಣಿ ಕಾರ್ಯಕ್ರಮವಾಗಿ
ನಡೆಸಿಕೊಡ್ತೇನೆ ಹೇಳತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀರಿ. ಸುದೀರ್ಘ 60 ನಿಮಿಷಗಳ ಕಾಲ ನಮ್ಮ ಜೊತೆ ರಾಮಾಯಣ, ಮಹಾಭಾರತ ಹಾಗೂ ಬಾಲ ಸಂಸ್ಕಾರದ ಬಗ್ಗೆ ನಮ್ಮನ್ನು ಮಾತಾಡಿಸಿದ್ದೀರಿ. ತಮಗೆ ಅಭಿಮತ ವಾಹಿನಿ ಕಡೆಯಿಂದ ಹಾಗೂ ನಿರೂಪಕನಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು ರಾಜೇಶ್ ಅವರೇ, ಧನ್ಯವಾದಗಳು.